ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರೆ SSTV. ನಾನು ರಚನಾ ನಂಜುಂಡ. ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ಒಂದು ರೋಲರ್ ಕೋಸ್ಟರ್ ರೈಡ್ ತರ. ಅಂದ್ರೆ ಜೀವನ ನಡ್ಸೋದು ಕಷ್ಟ, ಅದ್ರ ಜೊತೆಲೂ ಕೂಡ ಒಂದು ಸಣ್ಣ ಪುಟ್ಟ ಸಂತೋಷಗಳು ಕೂಡ ನಮಗ್ ನೋಡಕ್ ಸಿಗತ್ತೆ. ಅದೇ ರೀತಿ ಒಂದು ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿನ ಒಂದು ಆಧಾರವಾಗಿ ಇಟ್ಕೊಂಡು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ನಾನು ಕರುಣಾಕರ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾ ತಂಡ ನಮ್ಮೊಟ್ಟಿಗಿದ್ದಾರೆ. ಮೊದಲಿಗೆ ಸಿನಿಮಾದ ನಾಯಕ ನಟರಾಗಿರುವಂತಹ ಆರ್ಯನ್ ತೇಜಸ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ತೀನಿ ಸರ್. ಅದರೊಟ್ಟಿಗೆ ನಮ್ಮ ಜೊತೆಗೆ ಸಿನಿಮಾದ ನಾಯಕ ನಟಿಯಾಗಿರುವಂತಹ ರಾಧಾ ಭಗವತಿ ಅವರು ಕೂಡ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ಕಾರ. ಅವರೊಟ್ಟಿಗೆ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ನಮನ್ ನಾರಾಯಣ್ ಸಂತೋಷ್ ಸರ್ ಕೂಡ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ಸರ್ ಮೊದಲಿಗೆ ನೀವ್ ಹೇಳೋದಾದ್ರೆ ಏನಿದು ಒಂದು ನಾವು ನೋಡಿದ್ವಿ ಟೀಸರ್‌ನ, ಒಂದು ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿನ ಒಂದು ಆಧಾರವಾಗಿ ಇಟ್ಕೊಂಡು ನಾನು ಕರುಣಾಕರ ಅನ್ನೋ ಒಂದು ಸಿನಿಮಾನ ನೀವು ಡೈರೆಕ್ಟ್ ಹೀರೋ ಆಗಿ ನಟಿಸಿದೀರಾ. ಹೇಗ್ ಶುರುವಾಯ್ತು ಸರ್ ಕತೆ? ಈ ತರ ಒಂದು ಸ್ಟೋರಿ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು? ಸೊ ಲೈಕ್ ಈ ತರ ಒಂದು ಸ್ಟೋರಿ ಏನಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಾಮಾನ್ಯವಾಗಿ ಏನಾದ್ರು ಒಂದು ವಿಶ್ವ ನಡೆಯುತ್ತೆ. ಸೊ ಅದೆಲ್ಲ ಒಂದ್ ಕಡೆ ಮೆಮೊರೀಸ್ ಆಗ್ತಾ ಇರುತ್ತೆ. ಸೊ ಈ ತರ ಈ ಸಿನಿಮಾ ಸಬ್ಜೆಕ್ಟ್ಗೆ ಒಂದು ನಮ್ಮ ಇನ್ಸಿಡೆಂಟ್ ಅಂದ್ರೆ ನನ್ನ ಮನೇಲೇ ಆಗಿದ್ದು. ನನ್ನ ಮಗ ಇದನ್ನು ಅಥವಾ ಏನೋ ಕೇಳ್ದ ಅಲ್ಲಿ ಕೊಡ್ಸಿ ಅಂತ. ಅದನ್ನ ಏನ್ ಮಾಡೋದು ನಾರ್ಮಲ್ ತಗೋತಾ ಇದ್ದೆ. ಅದು 3 ಡೇಸ್ ಲಾಸ್ಟ್ ಆಗಿ ಕೊಡಕ್ ಶುರು ಮಾಡಿ ಎಲ್ಲೋದ್ರು ಬಾಲ ಹಿಂದೆನೆ ಬಂದು ಅಪ್ಪ ಕೊಡ್ಸಿ ಅಪ್ಪ ಕೊಡ್ಸಿ ಪ್ಲೀಸ್ ನಾನು ಒಟ್ಟೆ ವಾಶ್ರೂಮ್ ಅಲ್ಲಿ ಇದ್ದೀನಿ, ಅಲ್ಲೂ ಬಂದ್ಬಿಟ್ಟು ಡೋರ್ ಹೊಡಿತಾ ಇದ್ದಾನೆ, ಅಪ್ಪ ಕೊಡಿಸ್ತೀರಾ ಅಪ್ಪ ಪ್ಲೀಸ್. ಸೊ ಅದೆಲ್ಲೋ ಒಂದ್ ಕಡೆ ನನಗೆ ಥಾಟ್ ಶುರು ಆಯ್ತು. ಹೌದು ಹೇಳ್ತಾ ಇದ್ದಾರೆ. ಸೊ ಈ ತರ ಸಬ್ಜೆಕ್ಟ್ ತುಂಬಾ ಸಿಗ್ತಾ ಹೋಗುತ್ತೆ. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಕ್ ಈಗ ಮನಿ ಇಸ್ ವೆರಿ ಸೊ ದುಡ್ಡಿದ್ದವ್ರು ಆಗೋದು ಬಿಡ್ತಾರೆ, ದುಡ್ಡಿದ್ದಲೇ ಇದ್ದಾರೆ ಹೇಗೆ. ಸೊ ಇದು ಒಂದು ನನಗೆ ಥಾಟ್ ಸ್ಟಾರ್ಟಿಂಗ್ ಸೊ ಅದ್ರ ಮೇಲೆ ಒಂದಷ್ಟು ವರ್ಕ್ ಮಾಡಕ್ಕೆ ಶುರು ಮಾಡ್ತಾರೆ. ಆ ವರ್ಕ್ ಮಾಡ್ತಾ ಮತ್ತೆ ಎಲ್ಲ ಒಂದಷ್ಟು ರೆಡಿ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ನಮ್ಮ ಸಂತೋಷ್ ಅವರು ಮೂಲಕ ಆಕ್ಚುಲಿ ಇಬ್ರು ಹಾಸನದಲ್ಲಿ ಫ್ರೆಂಡ್ಸ್ ನಾವು. ಇವ್ರಿಗೆ ನಾನು ಕತೆ ಹೇಳಿದೆ. ಸೊ ಆ ಕತೆ ಹೇಳಿದಾಗ ಅವ್ರಿಗೆ ಥಾಟ್ ತುಂಬಾ ಇಷ್ಟ. ಸಿನಿಮಾ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪ್ರತಿ ಮನೆಯಲ್ಲೂ ನಡೆಯುವಂತ ಒಂದು ಸಬ್ಜೆಕ್ಟ್ ಇದು, ಎವರ್ಗ್ರೀನ್ ಸಬ್ಜೆಕ್ಟ್ ಇದು. ಸೊ ಹಿಂದೆ 10 ವರ್ಷ ಹೋದ್ರೂ ಇರುತ್ತೆ, ಇನ್ನು ಮುಂದೆ 10 ವರ್ಷ ಹೋದ್ರೂ ಇರುತ್ತೆ. ಈ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾ ಸೊ ಅದ್ರ ಮೇಲೆ ಏನ್ ವರ್ಕ್ ಮಾಡಬೇಕು ಅದನ್ನು ಮಾಡ್ಬೇಕು. ಮ್ಯಾಮ್ ನಿಮ್ಮನ್ನ ನೋಡೋದಾದ್ರೆ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಹೆಂಡತಿ ಹೇಗಿರ್ತಾರೆ, ಒಂದು ತಾಯಿ ಪಾತ್ರನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರೆ. ಯಾಕಂದ್ರೆ ಒಂದ್ ಸಣ್ಣ ತುಣುಕು ನೋಡಿದ್ವಿ, ಅದ್ರಲ್ಲೇ ಗೊತ್ತಾಗ್ತಾ ಇದೆ. ಹೇಗೆ ನಿಮ್ಗೆ ಈ ಪಾತ್ರ ಸಿಕ್ಕಿದ್ದು? ಕತೆ ನಿಮಗೆ ಓಕೆ ಮಾಡ್ಬೇಕು, ಓಕೆ ನಾನು ಇದನ್ನ ಚೂಸ್ ಮಾಡ್ಬೇಕು ಅಂತ ಅನ್ಸಿದೇಕೆ ಅಂತ? ಆ ನಾನು ಈ ಸಿನಿಮಾಗೆ ನಾನು ಆಡಿಷನ್ ಹತ್ರನೇ ಸೆಲೆಕ್ಟ್ ಆಗಿದ್ದು. ಇದು ನನ್ಗೆ ತಾಯಿ ಪಾತ್ರ ಅಂತ ಬಂದ್ಕೂಡ್ಲೆ ನನ್ಗೆ ಮಾಡ್ಬೇಕಾ ಬಿಟ್ಟು ಕಷ್ಟ ಆಗ್ತದೆ. ಯಾಕೆಂದ್ರೆ ತುಂಬಾ ದೊಡ್ಡ ಮಗ, ಲೈಕ್ 7-8 ಇಯರ್ಸ್ ಹುಡುಗ. ಬಟ್ ಆ ಕ್ಯಾರೆಕ್ಟರ್ ಅದೊಂದನ್ನ ನೋಡಿದಾಗ ಓಕೆ ಮಾಡ್ಬೋದು, ಇದು ಚೆನ್ನಾಗಿದೆ, ಸ್ಟೋರಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾನು ಈ ಸಿನಿಮಾನ ಹುಡ್ಕೊಂಡಿದ್ದು. ಇನ್ನ ತುಂಬಾ ಪಬ್ಲಿ ಕ್ಯಾರೆಕ್ಟರ್ ತುಂಬಾ ಮಾತಾಡ್ತೀನಿ ನಾನು. ಯೂಶಲಿ ಅಷ್ಟೊಂದು ಮಾತಾಡಲ್ಲ. ನನ್ನ ಪರ್ಸನಲ್ ಲೈಫ್ ಅಲ್ಲಿ ನಾನು ಅಷ್ಟೊಂದು ಮಾತಾಡಲ್ಲ. ಬಟ್ ಇದ್ರಲ್ಲಿ ಕಂಪ್ಲೀಟ್ ಡ್ರಮ್ಯಾಟಿಕ್. ಸೊ ಅದನ್ನ ನೋಡಿ ನನ್ಗೆ ಓಕೆ ಐ ಹ್ಯಾವ್ ಟು ಡೂ ದಿಸ್ ಕ್ಯಾರೆಕ್ಟರ್ ಅಂತ ಹೇಳಿ ನಾನು ಒಪ್ಕೊಂಡು. ಸರ್ ಇನ್ನು ನೀವ್ ಹೇಳೋದಾದ್ರೆ ಈ ಕತೆನ ನಾನು ಕೇಳ್ದಾಗ ಇದನ್ನ ಪ್ರೊಡ್ಯೂಸ್ ಮಾಡ್ಬೇಕು, ಇದು ಇಷ್ಟ ಆಗತ್ತೆ ಜನಕ್ಕೆ ಅನ್ನೋ ಒಂದು ನಂಬಿಕೆ ಬರೋದಕ್ಕೆ ಕಾರಣ ಏನು ಸರ್? ಕಾರಣ ಫಸ್ಟ್ ಈ ಸಿನಿಮಾ ನಾವು ಮಾಡಕ್ಕೆ ಒಂದು ಥಾಟ್ ಇರಲಿಲ್ಲ. ಯೂಶಲಿ ನಾವು ಸಿನಿಮಾ ಲವರ್ಸ್, ಯಾವುದೇ ಸಿನಿಮಾ ಉಂಟು ಎಲ್ಲವನ್ನೂ ನೋಡ್ತೀವಿ, ಎಲ್ಲ ಇರೋವಂತ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ನನಗೆ ಪರ್ಸನಲಿ ನಾನು ಸಿನಿಮಾ ಮಾಡಬೇಕು ಅನ್ನೋದು ಕಾಲೇಜ್ ಡೇಸ್ ಇಂದ ನನಗೆ. ಬಟ್ ಅವತ್ತಿನ ಟೈಮಲ್ಲಿ ನಾವು ನಮ್ಮ ತಂದೆನ ಅಪ್ರೋಚ್ ಮಾಡಿದಾಗ ಗೊತ್ತಲ್ಲ ಅಷ್ಟೆಲ್ಲ ಯಾವ ಮನೆ ಇರುತ್ತೆ, ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡಿ ಅನ್ನೋದೇ ಬರೋದು. ಸೊ ಅದಾದ್ಮೇಲೆ ಹೀಗೆ ಒಂದ್ಸಲ ಸುನಿಲ್ ಅವ್ರ ಪರಿಚಯ ಆಯ್ತು. ಸೊ ಸುನಿಲ್ ಅವ್ರದ್ದು ಆ ಟೈಮಲ್ಲಿ ಒಂದು ಜಿಮ್ ಇತ್ತು. ಸೊ ಅವ್ರ ಕೋಚ್ ಆ ಮೂಮೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಪರಿಚಯ ಆಯ್ತು. ಹೀಗೆ ನಾವು ರೆಗ್ಯುಲರ್ ಆಗಿ ಒಂದಿಷ್ಟು ಕಿಲೋಮೀಟರ್ಸ್ ಗಳೆಲ್ಲ ವಾಕ್ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಶಾಕ್ ಆಯ್ತು ಸಿನಿಮಾ ಮಾಡೋದು ಹೇಗೆ ಅಂತ. ಆ ಮೂಮೆಂಟ್ ಅಲ್ಲಿ ಹೊಂದಿತ್ತು ಈ ಕತೆ. ಸೊ ನನಗೂ ಲೈನ್ ಹೇಳೋದು ಚೆನ್ನಾಗಿದೆ ಅನ್ನಿಸ್ತು. ಅಂದ್ರೆ ಇವತ್ತು ಎಲ್ಲಾ ಫ್ಯಾಮಿಲಿಯಲ್ಲೂ ನಡೆಯುವಂತ ಕತೆ. ಸೊ ಮತ್ತೆ ಮೇನ್ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹೊಡಿಗೊಡಿ ಕೆಲಸಗಳೇ ಬರ್ತಾ ಇದ್ದಾರೆ. ಸೊ ಈ ಸಿನಿಮಾ ಎಲ್ಲೋ ಒಂದ್ ಕಡೆ ನಾವ್ ಹೇಳೋದಾದ್ರೆ ಆಫ್ಟರ್ ಚಾರ್ಲಿ ಏನ್ ಮಕ್ಕಳು ಫ್ಯಾಮಿಲಿ ಎಲ್ಲ ಅಂದ್ರೆ ಚಾರ್ಲಿ ಸಿನಿಮಾ ಹೇಗಾಯ್ತು ಅಂದ್ರೆ ಮಕ್ಕಳುಗಳೇ ಹಠ ಮಾಡಿ
ಪೇರೆಂಟ್ಸ್ ನ ಕರ್ಕೊಬರುವಂತ ಸಿನಿಮಾ. ಸೊ ನನಗೆ ಈ ಕತೆ ಕೇಳಿದಾಗ ಆ ಜಾನರ್ ಅನಿಸ್ತು, ಎಲ್ಲೋ ಇದು ಅಲ್ಲಿಗೆ ಸೇಮ್ ಬರ್ತಾ ಇದೆ. ಸೊ ನಾವು ಮಾಡ್ಬೋದು, ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಸೊ ಪರ್ಸನಲಿ ನನಗೂ ತುಂಬಾ ಇಷ್ಟ ಆಯ್ತು. ನಮ್ಮ ತಂದೆಯವ್ರನ್ನ ನಾವು ಕೇಳಿದಾಗ ಕೆಲವೊಂದು ಅವ್ರಿಗೆ ಅಫೋರ್ಡ್ ಮಾಡಕ್ ಆಗದೆ ಇರೋದು ನಮ್ಗೆ ಏನಕ್ಕೆ ಅಫೋರ್ಡ್ ಮಾಡಕ್ ಆಗಿಲ್ಲ ಅನ್ನೋದು ನಾವು ತಂದೆ ಆಗ ನಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ನನಗೆ ಅದೆಲ್ಲ ನೋಡಿದಾಗ ಇಲ್ಲ, ಈ ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಸೊ ಅಲ್ಲಿಂದ ನನಗೆ ಇಷ್ಟ. ಸರ್, ಈಗ ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ಕಷ್ಟಗಳು ಇರುತ್ತೆ, ಅದ್ರಲ್ಲೂ ಕೂಡ ಸಣ್ಣ ಪುಟ್ಟದಾಗಿ ಖುಷಿ ಕೂಡ ಇರುತ್ತೆ, ಗಂಡ ಹೆಂಡತಿ ನಡುವೆ ಇರೋ ಸಂಬಂಧ, ಆಮೇಲೆ ಇನ್ನು ಹಲವು ಇರುತ್ತೆ. ಅದನ್ನ ನೀವ್ ಹೇಗೆ ಸ್ಟೋರಿ ಬಿಲ್ಡ್ ಮಾಡ್ತಾ ಹೋದ್ರಿ ಅಂತ? ಅದು ನನಗೆ ಅದು ಸ್ಕ್ರಿಪ್ಟ್ ಪ್ಲಾನ್ ಮಾಡ್ಬೇಕಾದ್ರೆ ಫಸ್ಟ್ ನನಗೆ ಬಂದಂತ ಥಾಟ್ಸ್ಗಳು, ನಾನ್ ನನ್ ಮನೆ ನೋಡ್ತಾ ಇದ್ದೆ, ಫ್ರೆಂಡ್ಸ್ ಮನೆ ನೋಡ್ತಾ ಇದ್ದೆ, ಹೊರಗಡೆ ಕೇಳ್ತಾ ಇದ್ದೆ, ಡಿಸ್ಕಷನ್ಸ್ ಆಗ್ತಾ ಇತ್ತು. ಅದೆಲ್ಲೋ ಒಂದ್ ಕಡೆ ನನ್ಗೆ ಸಿನಿಮಾ ನೋಡ್ಬೇಕಂದ್ರೆ ಇದು ನಂದೇ ಸ್ಟೋರಿ, ನನ್ ಮನದೇ ಸ್ಟೋರಿ, ನನ್ ವೈಫ್ ಹಿಂಗೆ, ನನ್ ಗಂಡನ ಹಿಂಗೆ, ನನ್ ಮಕ್ಕಳನ್ನ ಹೀಗೆ ಅನ್ನೋ ಒಂದು ಫೀಲ್ ಆಗ್ಬೇಕು ನನಗೆ. ಸೊ ಒಂದು ಪ್ರೀವಿಯಸ್ ಮೂವಿ ಪಾಕೊಂಡು ನೋಡ್ಬೇಕು ಅಂತ ಅದನ್ನು ಕೂಡ ಅಷ್ಟೇ, ಮಕ್ಳಿಗೆ ಅದು ನೋಡ್ತಾ ಇದ್ದು ನಂದೇ ಸಿನಿಮಾ ಅನ್ನಕ್ ಶುರು ಆಯ್ತು. ಇವಾಗ ಸರ್ ಹೇಳಿದ್ರು ಚಾರ್ಲಿ, ಅದು ಯಾವಾಗ ಅದು ನಮ್ದು ಅನ್ಸಕ್ ಶುರು ಆಗುತ್ತೆ, ಸೊ ಆ ಇನ್ವಾಲ್ವ್ಮೆಂಟ್ ಆತರ ಬರುತ್ತೆ. ಸೊ ಆತರ ನಾನು ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಕ್ಕೆ ಶುರು ಮಾಡಿದೆ. ಸೊ ಒಂದು ಗ್ರಾಫ್ ರೆಡಿ ಮಾಡ್ಕೊಂಡೆ, ಟೋಟಲ್ ಒಂದು ಮೂವಿ ಕೊಡ್ಬೇಕಾದ್ರೆ ಹೇಗ್ ಕೊಡ್ಬೇಕು, ಒಂದು ಕ್ಯಾರೆಕ್ಟರ್ ಹೇಗ್ ಬಿಲ್ಡ್ ಮಾಡ್ಬೇಕು. ಸೊ ಈ ಹೀರೋಯಿನ್ ಕ್ಯಾರೆಕ್ಟರ್, ಈಗ ಇವ್ರು ಹೇಳ್ದಂಗೆ ಈಗ ತಾಯಿ ಕ್ಯಾರೆಕ್ಟರ್ ಅಂದ ತಕ್ಷಣ ಎಷ್ಟೋ ಜನ ಲೈಕ್ ತಾಯಿ ಕ್ಯಾರೆಕ್ಟರ್ ಅಲ್ವಾ, ನಾವು ಮತ್ತೆ ನೆಕ್ಸ್ಟ್ ಮೂವಿ ಸಿಕ್ಕೊಂಡ್ರೆ ಹಾಗೇನೆ ನಾವು ಫಿಕ್ಸ್. ಬಟ್ ಅದನ್ನು ಬಿಟ್ಟನು ಕೂಡ ಆ ಹೀರೋಯಿನ್ ಮೆಟೀರಿಯಲ್ ಏನಿದೆ, ತಾಯಿ ಕ್ಯಾರೆಕ್ಟರ್ ಎರಡನ್ನೂ ಕೂಡ ನಾನು ತಗೊಂಡೋಗಿದ್ದೀನಿ. ಸೊ ಮಗನ ಕ್ಯಾರೆಕ್ಟರ್ ಏನು ಕೊಡಬೇಕು ಅವನು ಅಷ್ಟೊಂದು ತಗೊಂಡೋಗಿದ್ದೀನಿ. ಸೊ ಆಸ್ ಎ ಕರ್ಣಕಾರ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಕರ್ಣಕಾರ ಇದ್ದೇ ಇರ್ತಾನೆ. ಸೊ ಹಾಗಾಗಿ ಆ ಫ್ಯಾಮಿಲಿಗೆ ಕನೆಕ್ಷನ್ ಆಗೇನೆ ನಾನು ಸ್ನೇಹಿತರ ಪ್ಲಾನ್ ಮಾಡಿ, ಸೊ ಎಲ್ಲಾ ಡಿಸ್ಕಷನ್ಸ್ ಮಾಡ್ಕೊಂಡು ಮ್ಯಾಮ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೋಡಿದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ನಿಮ್ಮಂತವ್ರು ಒಬ್ರು ಇರ್ತಾರೆ. ಅಂದ್ರೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿ ಅಂದಾಗ ಅಲ್ಲಿ ತಾಯಿ ಪಾತ್ರ ಅಥವಾ ಹೆಂಡತಿ ಯಾವ ತರ ಕಷ್ಟ ಪಡ್ತಿರ್ತಾಳೆ ಒಂದ್ ಮಿಡಲ್ ಕ್ಲಾಸ್ ಜೀವನದಲ್ಲಿ ಅಂತ ಹೇಳಿದಾಗ, ಸೊ ನೀವ್ ಇದನ್ನ ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಯಾಕಂದ್ರೆ ತುಂಬಾ ನೈಜತೆನ ತರಬೇಕು, ಬೇರೆ ಪಾತ್ರಗಳ ತರ ಅಲ್ಲ, ಅದು ಕನೆಕ್ಟ್ ಆಗ್ಬೇಕು ಜನಕ್ಕೆ. ಹೇಗಿತ್ತು? ಆ ನಾನ್ ಆಕ್ಚುಲ್ ಆಗಿ ಈ ತರ ಬರುತ್ತೆ ಅಂತ ಹೇಳಿ ನಾನು ಒಂದ್ ಇಮ್ಯಾಜಿನೇಷನ್ ಇತ್ತು. ಬಟ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅದಿದ್ದಿದ್ದೇ ಬೇರೆ ತರ. ಇವ್ರುಗಳು ಹೇಳ್ಕೊಟ್ಟಿದ್ದೇ ಬೇರೆ ತರ. ಆ ಮಾಡ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಎಲ್ರು ಚೆನ್ನಾಗ್ ಮಾಡಿದ್ರು. ಬಟ್ ತುಂಬಾ ವೇರಿಯೇಷನ್ಸ್ ಬರ್ತಾ ಇತ್ತು. ಹೇಗೆ ಅಂದ್ರೆ ನಾನು ಈ ಪ್ರಾಜೆಕ್ಟ್ ಮಾಡ್ಕೊಂಡೆ ಬೇರೆ ಪ್ರಾಜೆಕ್ಟ್ಸ್ ಕೂಡ ಮಾಡ್ತಾ ಇದ್ದೆ. ಇಲ್ಲಿ ನಾನು ಮಮತಾಗೆ ಏನ್ ಮಾಡ್ತಿದ್ದೆ, ಈ ಮಮತಾ ಕ್ಯಾರೆಕ್ಟರ್ ಅಲ್ಲಿ ಬರ್ತಿತ್ತು, ಅಷ್ಟು ಮುಳುಗೋಗ್ಬಿಟ್ಟಿದ್ದೆ ಇವಾಗ. ಆ ಅಂದ್ರೆ ಹೆಣ್ಮಕ್ಳು, ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಅಂತ ಬಂದಾಗ ಆ ಈ ಉಳ್ಸೋದು, ಚಿಕ್ಕದನ್ನ ಚೀಟಿ ಬರ್ದಿಟ್ಕೊಡೋದು, ಇಲ್ಲಿ ಟಚ್ ಆಯ್ತು ನೀನ್ ಉಳಿಸ್ಬೇಕು ಅಂತ ನೋಡೋದು. ಅಂಡ್ ಇನ್ನೊಂದು, ಗಂಡನ್ಗೆ ನಂಗೆ ಬೇಕೇ ಬೇಕು, ನಂಗೆ ಕೊಡ್ಸಿ ಅಂತ ಹೆಣ್ಮಕ್ಳು ಹೇಳಿನೇ ಅವರು ಸೈಟು ಮನೆ ಎಲ್ಲ ಮಾಡಕ್ ಸಾಧ್ಯ. ಅವ್ರಿಗೆ ಬಿಟ್ರೆ ಅವ್ರು ಏನು ಮಾಡಕ್ ಹೌದು. ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಅಂದ್ರೆ ಹೆಂಡ್ತಿದೆ. ಸೊ ಅಂದ್ರೆ ಈಕೆ ಒಬ್ಬ ತಾಯಿನೂ ಹೌದು, ಜೊತೆಗೆ ತನ್ನ ಗಂಡಿಗೆ ಮಗುನೂ ಹೌದು. ಹಾಗೆ ತನ್ನ ಗಂಡಿಗೆ ತಾಯಿನೂ ಅಂದ್ರೆ ತಾಯಿ ತರ ನೋಡ್ಕೊಳ್ತಾರೆ. ಸೊ ಎಲ್ಲ ಪಾತ್ರನೂ ಒಂದು ಪಾತ್ರವಾಗಿ ನಾವ್ ಮಾಡ್ಬೇಕಂತ ಬಂದಾಗ ಇಟ್ ವಾಸ್ ಆಕ್ಚುಲಿ ಚಾಲೆಂಜ್. ಬಟ್ ನನ್ ಅಂದ್ರೆ ಕೆಲವೊಂದು ನಾನು ನನ್ಗೇನಾದ್ರೂ ಈಗ ಸರಿಯಾಗಿ ಬರ್ತಾ ಇಲ್ಲ ಅಂತ ಅನ್ಸುತ್ತೆ, ನಾನು ಜಾಸ್ತಿ ನೀರನ್ ಮುಂದೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಒಬ್ಬೊಬ್ಳೆ ಮಾತಾಡೋದು, ಇದ ಕೆಲವೊಂದು ಬಟ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ 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 ಐ ಥಿಂಕ್ ಆ ಒಂದು ಪಾತ್ರಕ್ಕೆ ನಾನು ಚೆನ್ನಾಗಿ ಜೀವ ತುಂಬಿಸಿದೀನಿ ಅಂತ ನಾನು. ಸರ್, ಇನ್ನು ನೀವು ಸಿನಿಮಾ ಟೈಟಲ್ ಬಗ್ಗೆ ಹೇಳೋದಾದ್ರೆ, ಈ ತರದ್ ಒಂದ್ ಕತೆ ಇದೆ ಅಂತ ಹೇಳಿದಾಗ ಈ ತರ ಟೈಟಲ್ ಇಡಬಹುದು ಅಂತ ಹೇಳಿ, ನಾನು ಕರುಣಾಕರ ಅಂತ ಹೇಳಿ ಯಾರ್ ಸರ್ ಐಡಿಯಾ ಕೊಟ್ಟಿದ್ದು? ಹೇಗೆ? ಟೈಟಲ್ಗೆ ದೊಡ್ಡ ವಾರ ಅಷ್ಟು. ಟೈಟಲ್ ಆಕ್ಚುಲಿ ಬೇರೆ ಇತ್ತು ಸಿನಿಮಾಗೆ. ಸೊ ನಾವು ಆಗ ಏನ್ ಮಾಡಿದ್ವಿ, ಟೈಟಲ್ ನ ಒಂದು 3-4 ಟೈಟಲ್ ನಾವು ರೆಡಿ ಮಾಡ್ಕೊಳ್ಬೇಕು. ಬಟ್ ಅವಾಗ ಒಂದು ನಮ್ಮಲ್ಲಿ ಒಂದಿಷ್ಟು ಟೀಮ್ ಅಲ್ಲಿ ಡಿಸ್ಕಷನ್ ಆಸ್ ಯೂಶುವಲ್ ನಡೀತಾ ಇತ್ತು. ಅವಾಗ ಈ ಟೈಟಲ್ ಬೇಕು ಬೇಡ ಸಿಕ್ಕಾಗುತ್ತೆ. ಸೊ ಅವಾಗ ಏನ್ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ, ಒಂದ್ 15 ಜನ ಕೂತ್ಕೊಂಡಿದ್ದ, ಒಬ್ಬರೊಬ್ರು ಅವ್ರ ಫ್ರೆಂಡ್ಸ್ ಕರ್ಕೊಂಡು 4-5 ಜನಕ್ಕೆ ಕಾಲ್ ಮಾಡಿ, ಮೊದಲನೇ ದಿನ ಟೈಟಲ್ ಮತ್ತೆ ನಾವು ಸೋಲ್ಸಿದ ಟೈಟಲ್ ಎರಡನ್ನೂ ಕೂಡ ಕಾಲ್ ಮಾಡಿ, ಈ 2 ಸಿನಿಮಾದಲ್ಲಿ ನಿಮಗೆ ರಿಲೀಸ್ ಆದ್ರೆ ಸೇಮ್ ಟೈಟಲ್, ಯಾವ ಸಿನಿಮಾ ನೋಡ್ಬೇಕು ಫಸ್ಟ್ ಕ್ಯಾಚ್ ಆಗಿ ಅನ್ಸುತ್ತೆ ಅಂತ ಒಪಿನಿಯನ್ ತಗೊಳಕ್ ಶುರು ಮಾಡಿದಾಗ ಮೆಜಾರಿಟಿ ಯಾವ್ದು ಬಂತು, ಎಲ್ಲ ಅಂದ್ರೆ ಟೀಮ್ ವರ್ಕ್ ಮಾಡಿ ಅದನ್ನ ಪ್ರಯೋಗ ಮಾಡಿ
ಸೊ ನೀವ್ ಹೇಳ್ಬೇಕು ಹಾಗಾದ್ರೆ. ಹೇಳಿ ಹೇಗಿದು ಕರುಣಾಕರ ಈ ತರದ್ ಒಂದ್ ಹೆಸರು ಇಡ್ಬೇಕು ಅಂದ್ರೆ ಹೆಸರು ಕೂಡ ವಿಭಿನ್ನವಾಗಿದೆ. ಯಾಕಂದ್ರೆ ನಮ್ಮಲ್ಲಿರೋರು ಅನ್ನೋ ತರಾನೇ ಫೀಲ್ ಬರುತ್ತೆ ಕರುಣಾಕರ ಅಂದಾಗ. ಸೊ ಈ ತರದ್ ಒಂದ್ ಹೆಸರು ಇಡ್ಬೇಕು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಹೇಳ್ದಂಗೆ ಮುಂಚೆ ಇದು ಟೈಟ್ಲ್ ಇಟ್ಟಿದ್ದು ನನಗೆ ಅಂದ್ರೆ ನನ್ನ ಮಗ ಮನನಲ್ಲಪ್ಪ ಅದ್ ಕುರ್ಸಿಯಪ್ಪ ಬೀಸ್ ಅಂತ ಕೇಳೋದು. ಸೊ ಅದೇ ಟೈಟ್ ಇಟ್ಕೊಟ್ರೆ ಸೊ ಹಿಂಗಿರುತ್ತೆ ಅನ್ನೋದು ಒಂದು ಕನೆಕ್ಟ್ ಶುರು ಆಯ್ತು. ಸೊ ಅದಾದ್ಮೇಲೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡಿದೆ ನಾನು ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಆದ್ಮೇಲೆಲ್ಲ ಒಂದಷ್ಟು ಬಂತು ಡಿಸ್ಕಷನ್ ಕೂತ್ಕೊಂಡು ಎಲ್ಲ ಇದಾಯ್ತು. ಮೆಜಾರಿಟಿ ಬಂತು ಕರ್ಣಾಕರ. ಸೊ ಸಿನಿಮಾದಲ್ಲಿ ಹೆಸರು ಬಂತು ಕರ್ಣಾಕರನೇ ಇದೆ. ಸೊ ಅಲ್ಲಿಗೆ ಒಂದು ದಿ ಸ್ಟೋರಿ ಆಫ್ ಕರ್ಣಾಕರ ಅಂತ ಇದು ಪ್ಲಾನ್ ಮಾಡೋಣ ಅಂತ. ಇಲ್ಲ ಬೇಡ ಅದು ಯಾಕೋ ಹೋಗೋದು ಇಷ್ಟು ಉದ್ದ ಇದೆ, ಬೇಡ ಚಿಕ್ಕದಾಗೇನೋ ಒಂದಿದೆ ಬಟ್ ಅದನ್ನ ತೆಗೆದು ಕರ್ಣಾಕರ ಅನ್ನೋದು ಎಲ್ಲೋ ಒಂದ್ ಕಡೆ ಕ್ಯಾಚಿ ಅನ್ಸಕ್ ಶುರು ಆಯ್ತು. ಆದ್ರೆ ಕರ್ಣಾಕರ ಅಂತಂದ್ರೆ ಆ ಪಾತ್ರದ ಏನು ಲೈಟ್ ನಾವ್ ಇಟ್ಕೊಂಡಿದೀವಿ ಅದು ಆ ಪಾತ್ರ ಹಾಗೇನೆ ಸೂಚಿಸಕ್ ಶುರು ಮಾಡುತ್ತೆ. ಅಂದ್ರೆ ನೋಡಿದವ್ರಿಗೆಲ್ರಿಗೂ ಕರ್ಣಾಕರ ನನ್ ಮನೆಯಲ್ಲೇ ಇರೋಂಥದ್ದು ಒಂದು ಸೃಷ್ಟಿ ಆಗುತ್ತೆ. ಸೊ ಅದನ್ನೆಲ್ಲವೂ ಕೂಡ ಅನಲೈಸ್ ಮಾಡಿ ಕೊನೆಗೆ ದಿ ಸ್ಟೋರಿ ಆಫ್ ಕರ್ಣಾಕರ ಅಂತ ಇದ್ದಿದ್ರೆ ಅದನ್ನು ಚೇಂಜ್ ಮಾಡಿ ನಾನು ಕರ್ಣಾಕರ ಅಂದ್ರೆ ನನ್ ಮನೇಲಿ ನಾನು ಒಬ್ಬ ಕರ್ಣಾಕರ ಆಗಿದ್ದೀನಿ ಅಂತ ಹಾ. ಫೀಲಿಂಗ್ಗೆ ನಾನು ಕರ್ಣಾಕರ. ಓಕೆ ಸರ್. ಮ್ಯಾಮ್ ನೀವ್ ಹೇಳೋದಾದ್ರೆ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ಅವರು ಡೈರೆಕ್ಷನ್ ಮಾಡ್ತಿದಾರೆ, ಈ ಕಡೆ ಆಕ್ಟಿಂಗು ಮಾಡ್ತಾ ಇದಾರೆ. ಯಾವ ತರ ಇತ್ತು? ಅಂದ್ರೆ ನಿಮ್ನೇನಾರ ಗೈಡ್ ಮಾಡ್ತಿದ್ರಾ ಡೈರೆಕ್ಟರ್ ಆಗಿ ಅಥವಾ ಹೇಗಿತ್ತು ಅಂತ? ಇಲ್ಲ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಕಂಫರ್ಟಬಿಲಿಟಿನೂ ಕೂಡ, ಯಾಕೆಂದ್ರೆ ಆರ್ಟಿಸ್ಟ್ ಅಂತ ಬಂದಾಗ ಆ ಇವರು ನಾವ್ ಈ ತರ ಮಾಡ್ತಿದೀವಿ, ಅವ್ರು ಕಂಫರ್ಟಬಲ್ ಆಗಿದಾರ ಅದನ್ನೆಲ್ಲ ಹೇಳಿ ಮಾಡಿ ತುಂಬಾ ನೀಟಾಗಿ ಆ ಅಂದ್ರೆ ಗಂಡ ಹೆಂಡತಿ ಅಂತ ಬಂದಾಗ ಅದು ಪ್ರಾಪರ್ ಹಿಂಗೆ ಬರ್ಬೇಕು, ಇಷ್ಟೇ ಕೆಮಿಸ್ಟ್ರಿ ಇರ್ಬೇಕು, ಈ ತರ ಇರ್ಬೇಕು, ಸಿನಿಮಾದಲ್ಲಿ ಹಿಂಗೆ ಬರ್ಬೇಕು ಅನ್ನೋದೊಂದು ಅವ್ರದ್ದು ಇರುತ್ತೆ. ಅಂಡ್ ಹಾಗೆ ಆರ್ಟಿಸ್ಟ್ ಆಗಿ ಅವರು ಹೇಗ್ ಮಾಡ್ಬೋದು, ಹೇಗ್ ಕಂಫರ್ಟಬಲ್ ಆಗಿರ್ತಾರೆ ಅನ್ನೋದನ್ನು ಕೂಡ ಅವ್ರು ಯೋಚನೆ ಮಾಡಿರ್ತಾರೆ. ಸೊ ಎಲ್ಲಾ ತಲೆಲಿ ಇಟ್ಕೊಂಡು ಈ ಒಂದು ಕ್ಯಾರೆಕ್ಟರ್ಸ್ ನ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ರೆ. ಲೈಕ್ ನಾನೇನ್ ಮಾಡ್ತಾ ಇದ್ದೆ ಮುಂಚೆನೆ ಫೋನ್ ಮಾಡಿ ಸೀನ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅಂದ್ರೆ ಇವ್ರಿಗೆ ಆರ್ಟಿಸ್ಟ್. ಸೊ ಒಂದು 2-3 ಮೂವಿ ಮಾಡಿದ್ದಾರೆ, ಸೀರಿಯಲ್ಸ್ ಮಾಡಿದ್ದಾರೆ. ಸೊ ನಾನ್ ಲಾಂಗ್ ಟೈಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಎಲ್ಲೋ ಒಂದ್ ಕಡೆ ಗಿಲ್ಟ್, ನಾನು ಇವ್ರ ಹತ್ರ ಶೇರ್ ಮಾಡೋದು ಇಲ್ಲ ಎಲ್ಲೋ ಒಂದ್ ಕಡೆ ಇಲ್ಲ ಅಷ್ಟೇ ಸವಾಲನ್ನ ಕೊಡ್ಸಿ ಇವರು ಕೂಡ ಅದೇ ತರ ಸಪೋರ್ಟ್ ಮಾಡಿದ್ರು. ಸೊ ಆಮೇಲೆ ಕ್ಯಾರೆಕ್ಟರ್ ವೈಸ್ ಈ ತರ ಇರುತ್ತೆ. ನಮಗೆ ಸ್ಕ್ರೀನ್ ನಲ್ಲಿ ನೋಡಿದಾಗ ನಂದೇ ಅನ್ಬೇಕು ಆ ತರ ಒಂದು ಪರ್ಫಾರ್ಮೆನ್ಸ್ ಹೋಗ್ಬೇಕು. ಎಲ್ಲೋ ಕಡೆ ನಾ ಗೋ ಮಾಡೋದು ನೀವ್ ಹೇಳ್ಬೇಕು ಅಥವಾ ನಿಂದೆಲ್ಲೋ ಒಂದ್ ಕಡೆ ಗೋ ಆಯ್ತು ನಾನ್ ಅದಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಆ ರೀತಿ ನಮ್ಮ ಒಂದು ಒಡನಾಟ ಚೆನ್ನಾಗಿದ್ದಾಗ ಸೊ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಬಹಳ ಈಸಿ ಅನ್ನಿಸ್ತು. ಸರ್ ಈ ಹೀರೋಯಿನ್ ಸೆಲೆಕ್ಷನ್ ಇವ್ರು ಸೂಟ್ ಆಗ್ತಾರೆ ಅಂತ ಹೆಂಗೆ ಸರ್ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಇದು ಅಂದ್ರೆ ನಮ್ಮನೆ ಮಗಳೇನೋ ಅನ್ನೋ ತರ ನಮ್ಗೆ ರಿಲೇಟ್ ಆಗೋ ತರ ಫಿಟ್ ಆಗ್ಬೇಕು. ನೀವು ಅಂತವ್ರನ್ನೇ ಆಯ್ಕೆ ಮಾಡ್ಕೊಂಡಿದೀರಾ. ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಅವ್ರ ಕಾಸ್ಟ್ಯೂಮ್ ಅಲ್ಲೂ ಹಾಗೆ ಇದ್ದಾರೆ. ಸೊ ಇವ್ರು ಸೂಟ್ ಆಗ್ತಾರೆ ಅಂತ ಹೇಳಿ ಹೇಗೆ ಅಂದ್ರೆ ಸೀರಿಯಲ್ ನೋಡಿ ನೀವು ಓಕೆ ಇವ್ರು ಆಗ್ತಾರೆ ಅಂತ ಹೇಳಿದ್ದ? ಸೀರಿಯಲ್ ಇವ್ರು ಆಕ್ಚುಲಿ ಮಾಡ್ತಾ ಇದ್ರು ಬಟ್ ನಾನು ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ. ಸೊ ನಾವು ಸುಮಾರು ಜನ ನೋಡಿದ್ವಿ ಹೀರೋಯಿನ್ಸ್ ಎಲ್ಲ ಒಂದಷ್ಟು ನೋಡಿದ್ರು. ನನಗೆ ಹೀರೋಯಿನ್ ಚೆನ್ನಾಗಿದ್ದಾರೆ ಅನ್ನೋದಕ್ಕಿಂತ ಹೀರೋಯಿನ್ ಆ ಕ್ಯಾರೆಕ್ಟರ್ ಸೂಟ್ ಆಗಿರೋಲ್ಲ, ಆ ಪಾತ್ರಕ್ಕೆ ಅವ್ರು ಹೊಂದಿತ್ತೆ. ಸೊ ಆ ಪ್ರತಿಯೊಂದು ಕೂಡ ಸೂಕ್ಷ್ಮತೆ ನೋಡ್ತೀವಿ. ಸೊ ಅವಾಗ ಅಂತಂದ್ರೆ ಇದು ಸೊ ಇವ್ರ ಫೋಟೋಸ್ ಎಲ್ಲ ಬಂದ್ಮೇಲಿಂದ ಇವ್ರನ್ನೆಲ್ಲ ಸೀರಿಯಲ್ ಎಲ್ಲ ಚೆಕ್ ಮಾಡಿದ್ವಿ. ಸರ್ ಕೂಡ ಚೆಕ್ ಮಾಡಿದ್ರು. ಎಷ್ಟು ಸೀರಿಯಲ್ಸ್ ಮಾಡಿದ್ರೆ ಎಷ್ಟು ಎಪಿಸೋಡ್ ಇದೆ ಎಲ್ಲವೂ ಕೂಡ ಚೆಕ್ ಮಾಡಿ ಎಲ್ಲವೂ ನೋಡಿ ಇಲ್ಲ ಇವರು ವರ್ಕೌಟ್ ಆಗ್ತಾರೆ, ಕರೆಕ್ಟ್ ಆಗ್ತಾರೆ. ಸೊ ಅಂತ ಹೇಳಿ ಕರ್ಸಿದ್ವಿ ಆಡಿಷನ್. ಇವ್ರಿಗೆ ಇನ್ನೊಂದ್ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಫೋಟೋದಲ್ಲಿ ಒಂಥರ ನೋಡಿ ಒರಿಜಿನಲ್ ಆರ್ಟಿಸ್ಟ್ ಗಳನ್ನ ಇವರು ಫೇಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಾಗ ಏನ್ ಮೇಡಮ್ ಫೋಟೋ ಇದ್ದಂಗೆ ಇದ್ದೀರಲ್ಲ ಅಂತ ಇಷ್ಟು ಪ್ರೊಫೈಲ್ ಕೆಲವೊಂದಿಷ್ಟು ಮಾಡಾಗಿ ಫೋಟೋಸ್ ನಿಮ್ಮ ಗೂಗಲ್ Google ಅಲ್ಲಿ, Instagram ಅಲ್ಲಿ. ನಾನು ಸೀರಿಯಲ್ ನೋಡಿಲ್ಲ ಇವ್ರನ್ನು. ಇಲ್ಲ ಇವ್ರು ಮಾಡಿರೋ ಸೀರಿಯಲ್ ಅಲ್ಲೆಲ್ಲ ಇವ್ರು ಟ್ರೆಡಿಷನಲ್ ಆಗಿ ಕಾಣಿಸ್ಕೊಂಡಿರೋದು ನಾವು. ಚೂಡಿದಾರ್ ಸರ್, ಅದು ಚೂಡಿದಾರ್ ಅಯ್ಯೋ. ಓಕೆ, ಅದನ್ನ ನಾವು ನೋಡಿದ್ದು. ಅದಾದ್ಮೇಲೆ ಫಸ್ಟ್ ಮೀಟ್ ಮಾಡಕ್ಕೆ ಕಾಮಿಡಿ ಅಲ್ಲ ಇದು ಆಡಿಷನ್ ಮಾಡಿದ್ರು. ಆಡಿಷನ್ ಅಲ್ಲಿ ಫಸ್ಟ್ ನೋಡಿದಾಗ ಕ್ಯಾಶುವಲ್ ಆಗಿ ಮಾಡಿದ್ರು. ಬಟ್ ಅದಾದ್ಮೇಲೆ ಒಂದು ಸಿನಿಮಾದಲ್ಲಿ ಯಾವ ತರ ಕ್ಯಾಂಕ್ ಮಾಡಿದ್ರೆ ಅದು ರೆಡಿ ಆಗಿ ಬರ್ತೀನಿ ನೋಡ್ತೀರಾ ಬಂದ್ ಕಾಫಿ ಶಾಪ್ ಮೀಟ್ ಮಾಡ್ತೀವಿ. ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ಓಕೆ ನಮ್ ಸಿನಿಮಾ ಪರ್ಫೆಕ್ಟ್ ಟೈಮ್ ಮ್ಯಾಚ್. ಸೊ ಇವರೇ ಫಿಕ್ಸ್, ಯಾರು ಬೇಡ ಇವ್ರನ್ನೆಲ್ಲ ಹಾಕೊಂಡ್ವಿ ಮಾತಾಡಿ ಹಿಂಗೆ
ಕ್ಯಾರಿ ಮಾಡ್ಕೊಂಡು ಈಗಲೂ ಹಂಗೆ ನಾನ್ ಅದೇ ಕಾಸ್ಟ್ಯೂಮೇ ನಂದಿದೆ ಹಾ ಅದಕ್ಕೆ ನೋಡಿದ ತಕ್ಷಣ ಇವರೇ ಪರ್ಫೆಕ್ಟ್ ಅಂತ ಸೆಲೆಕ್ಟ್ ಮಾಡಿ. ಕಾಸ್ಟ್ಯೂಮ್ ಈಗ ಕೆಲವೊಂದ್ಸಲ ಕೆಲವೊಂದ್ ಲುಕ್ಸ್ ಹೇಗ್ ಕಾಣಿಸುತ್ತೆ ಅಂತ ಗೊತ್ತಾಗಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ನೋಡೋವರೆಗೂ ಈ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗ್ತಾರೆ ಹೆಂಗೆ ಅಂತ ಗೊತ್ತಾಗಲ್ಲ, ಫೋಟೋದಾಗ ನೋಡಿದ್ರು ಕೂಡ. ಸೊ ನಾನ್ ಅದಕ್ಕೆ ಏನ್ ಮಾಡ್ತೇನೆ, ಸೊ ಒಂದ್ಸಲ ವಿತ್ ಕಾಸ್ಟ್ಯೂಮ್ ನನ್ ಅದೇ ಕ್ಯಾರೆಕ್ಟರ್ ಆಗಿ ಬರ್ತೇನೆ, ಒಂದ್ಸಲ ನೋಡಿ ಸರ್ ಈ ಹಿಂದೆ ಎಲ್ಲ ಜಗ್ಗಿ ಸಿನಿಮಾಗಳನ್ನ ನಾವ್ ನೋಡ್ತಿದ್ವಿ, ಅವ್ರದ್ದು ಹಂಗೆ ಇರೋದು. ಅಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಎಷ್ಟೆಷ್ಟ್ ಕಷ್ಟಗಳಾಗತ್ತೆ ಅಂತ ಹೇಳಿ, ಅಂಡ್ ಅದು ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡ್ತಿದ್ವು. ಆ ಸಿನಿಮಾನ ಎಷ್ಟಲ್ಲಿ ನೋಡಿದ್ರು ಬೇಜಾರಾಗ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಅಂತ ಸಿನಿಮಾಗಳೇ ಇಲ್ಲ ಆಕ್ಚುಲಿ, ಹೊಡಿ ಬಡಿ ಅಂತವೇ ಜಾಸ್ತಿ. ಅದ್ರ ಮಧ್ಯೆ ಈ ತರ ಮಾಡ್ಬೇಕು ಅಂತ ಹೇಳಿ ನಿಮಗೆ ಥಾಟ್ ಬಂದಿದೆ ಹೇಗೆ ಅಂತ ಅಂದ್ರೆ? ಅದೇ ಮೇಡಮ್, ಹಾಗೆ ಹೇಳ್ದಂಗೆ ಲೈಕ್ ನನ್ಗೆ ಯೂನಿವರ್ಸಲ್ ಸಬ್ಜೆಕ್ಟ್ ನ ಬಹಳ ಲೈಕ್. ಸೊ ಮಾಡೋ ಸಬ್ಜೆಕ್ಟ್ ನಮ್ದು ಅಂತ ಕನೆಕ್ಟ್ ಆಗ್ಬೇಕು. ಸೊ ಅವಾಗ ನಾವು ಇನ್ನು ವ್ಯೂವರ್ಸ್ ಕನೆಕ್ಟ್ ಆಗ್ತೀವಿ. ಸೊ ಆ ಥಾಟ್ ಅಲ್ಲಿ ನನಗೆ ಇಲ್ಲಿ ಮನೇನೆ ನಡೆದಂತ ವಿಷಯಗಳು ಕಣ್ಣು ಮುಂದೆನೆ ಕಾಣಿಸ್ಬೇಕು, ಇಲ್ಲಿ ಯಾಕೆ ಹುಡುಕ್ಬೇಕು ಸಬ್ಜೆಕ್ಟ್. ಅವಾಗ ಸಿಗ್ತಲ್ಲ, ಸೊ ಅವಾಗ ನಾನು ಶುರು ಮಾಡ್ಕೊಂಡೆ. ಅದನ್ನ ಒಂದಷ್ಟು ಜನ ಡಿಸ್ಕಷನ್ ಮಾಡ್ಬೇಕಾ, ಇಲ್ಲಿ ನನ್ ಮನೆದ ಸ್ಟೋರಿ ಇದ್ರು, ನಮ್ದು ನನ್ ಮನೆದಿದೆ ಅಂತಂದ್ರೆ ಸರ್ ಕೇಳಿದ್ರೆ ಅವ್ರ ಮನೆದ ಹೇಳಿದ್ರು. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕರೆದೆ, ಅವ್ರ ಫೀಲಿಂಗ್ಸ್ ಹೇಳಿದ್ರು. ಸೊ ಹಿಂಗೆ ಸ್ಪ್ರೆಡ್ ಆಗ್ತಾ ಇದ್ದಂಗೆ ಎಷ್ಟೋ ದಿನ ಡಿಸ್ಕಷನ್ ಮಾಡ್ಬೇಕಾದ್ರೆ ಎಲ್ಲ ಒಂದೊಂದು ಥಾಟ್ಸ್. ಅವಾಗ ನಾನು ಒಂದಷ್ಟು ಪೇಪರ್ ಆರ್ಟಿಕಲ್ಸ್ ತಗೊಂಡೆ, ವಿಡಿಯೋಸ್ ತಗೊಂಡೆ, ಅಲ್ಲೂ ಅದೇ ತರ ಬಂತು. ಸೊ ಅವಾಗ ಕನೆಕ್ಷನ್ ಆಗುತ್ತೆ, ಇಲ್ಲ ಇದು ಮಾಡಬೇಕು ಅಂತ ಹೇಳಿ ಅವಾಗ ನಾನು ತಗೊಂಡು ಹೇಳಿದೆ. ಸರ್ ನೀವ್ ಹೇಳೋದಾದ್ರೆ ಸಿನಿಮಾ ಟೀಮ್ ಸೆಲೆಕ್ಷನ್ ಹೇಗಾಯ್ತು ಅಂತ? ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಡೈರೆಕ್ಟ್ ಇವ್ರು ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಇದೆಲ್ಲ ತುಂಬಾ ಕನೆಕ್ಟ್ ಆಗೋ ತರ ಮಾಡ್ಬೇಕಿತ್ತು. ಸೊ ನಾವು ಮೊದಲಿಂದಲೇ ಮ್ಯೂಸಿಕ್ ಲವರ್ಸ್. ಅಂದ್ರೆ ನಾವ್ ಯಾವ್ದೇ ಸಾಂಗ್ಸ್ ಗಳನ್ನ ತುಂಬಾ ಜಾಸ್ತಿ ಕೇಳ್ತಾ ಇದ್ವಿ. ಸೊ ಸಿನಿಮಾ ನಾವ್ ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಗೆ ಮೊದಲು ನಮ್ ತಲೆ ಬಿಟ್ಟಿತ್ತು ಸಾಂಗ್ಸ್ ಗಳನ್ನ ನಾವ್ ಆದಷ್ಟು ಚೆನ್ನಾಗಿ ಮಾಡ್ಬೇಕು, ಕಥೆಗೆ ಕೂರ್ಕೊಂಡು ಸಾಂಗ್ಸ್ ಗಳನ್ನ ಮಾಡ್ಬೇಕು. ಮ್ಯೂಸಿಕ್ ಡೈರೆಕ್ಟರ್ ನ ಹುಡುಕ್ತಾ ಹೋದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಒಂದು ಫ್ರೆಂಡ್ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ರಿಲೀಸ್ ಆಗಿದೆ. ಸೊ ನಾನು ಹಾಗೆ ನೋಡ್ಬೇಕಾದ್ರೆ ಅದೊಂದು ಶಾರ್ಟ್ ಮೂವಿ ನೋಡಿದಾಗ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಒಂದು ಲಾಸ್ಟ್ ಒಂದು ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅದು ಮ್ಯೂಸಿಕ್ ಎಲ್ಲ ಬಹಳ ಲೈಕ್ ಆಯ್ತು. ಸೊ ಅವಾಗ ಒಂದು ಮೆಸೇಜ್ ಮಾಡಿ ನಿಮ್ಗೆ ಭೇಟಿ ಮಾಡೋದು. ಸೊ ಅವರು HSR ಲೇಔಟಲ್ಲಿ ಇದು ಆ ಮೂಮೆಂಟ್ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ನಮ್ದು ಸಿನಿಮಾ ಕತೆ, ನಮ್ ಥಾಟ್ಸ್ ಎಲ್ಲ ಹೇಳಿದಾಗ ನಮ್ದು ಅಭಿರುಚಿನ ಅವ್ರು ಅರ್ಥ ಮಾಡ್ಕೊಂಡು ಸೊ ಒಂದಿಷ್ಟು ಸಾಂಗ್ಸ್ ಗಳು ಕೆಲವು ದಿನಗಳಾದ್ಮೇಲೆ ಒಂದು ಇಷ್ಟು ಕಂಪೋಸ್ ಮಾಡಿ ನಾನು ಮಾತಾಡಿ ಸೊ ಅದೆಲ್ಲ ಒಂದ್ ಕಡೆ ಕ್ಯಾಚಿ ಅನ್ನಿಸ್ತದೆ. ಈವನ್ ಅದಕ್ಕೆ ಲಿರಿಕ್ಸ್ ಗಳನ್ನ ಬರಿತಾ ಹೋದಾಗ್ಲೂ ಕೂಡ ಅಷ್ಟೇ ಕ್ಲೀನ್ ಆಗಿ ಕೂರ್ತಾವ. ನಮ್ಗೆ ಈ ತರ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಸೊ ಅವ್ರು ಕೂಡ ತುಂಬಾ ಒಳ್ಳೊಳ್ಳೆ ಸಾಂಗ್ಸ್ ಗಳನ್ನ ಕೊಟ್ಟಿದ್ದಾರೆ, ಅಲ್ಲಿ ಕೇಳಿದ್ವಿ. ಹೌದು ಸರ್. ಸೊ ನಮ್ಗೇನಂದ್ರೆ ನಾವ್ ಒಂದ್ ಮಾತು ಹೇಳೋದು, ನಮ್ ಸಿನಿಮಾಗೆ ಸಾಂಗ್ಸ್ ಗಳೇ ಇನ್ವಿಟೇಷನ್. ಇವತ್ತು ಸಾಂಗ್ಸ್ ಗೆದ್ರೇನೆ ಸಿನಿಮಾಗಳು. ಸೊ ಇವತ್ತು ಸಾಂಗ್ಸ್ ಇನ್ವಿಟೇಷನ್ಸ್ ಇದ್ದೇನೆ ಅನ್ಕೊಂಡ್ರೆ. ಸೊ ಹಾಗಾಗಿ ಸಾಂಗ್ಸ್ ಗಳು ತುಂಬಾ ಎಫರ್ಟ್ ಆಗಿ ಮಾಡಿದ್ದಾರೆ. ಸೊ ಈ ಮೂಲಕ ಈ ತರ ನಾವು ಮಾಡ್ತಾರೆ. ಲೈಕ್ ಸಿನಿಮಾ ಒಂದ್ ಸಾಂಗ್ ಅನ್ನೋದಿಲ್ಲ, ಸಿಚುವೇಶನ್ ಕರೆಕ್ಟ್ ಆಗಿ ಸರ್ ಇನ್ನು ಸಾಂಗ್ಸ್ ಗಳ ಬಗ್ಗೆ ನಾನು ಕೂಡ ಕೇಳ್ದೆ. ಅಂದ್ರೆ ಒಂದೊಂದ್ ಈಗ ಒಬ್ಬ ಮಿಡಲ್ ಕ್ಲಾಸ್ ಅಂದ್ರೆ ಅಲ್ಲಿ ಅಪ್ಪ ಮಗಂದು ಕಷ್ಟ, ಅಂದ್ರೆ ಕೊಡ್ಸು ಏನಾದ್ರು ಅದಿರುತ್ತೆ. ಆಮೇಲೆ ಅವ್ನ್ ಚಿಂತೆ ಮಾಡ್ಬೇಕಾದ್ರೆ ಬಾರಿಗೆ ಹೋಗ್ತಾನೆ, ಅದ್ರದ್ದು ಒಂದ್ ಸಾಂಗ್ ಇದೆ. ಆಮೇಲೆ ಗಂಡ ಹೆಂಡತಿ ನಡುವೆ ಪ್ರೀತಿ, ಈ ತರದೆಲ್ಲ ಬರ್ದಿದ್ ಯಾರು? ಓಕೆ, ಈ ತರ ಒಂದೊಂದ್ ಸಿಚುವೇಶನ್ ಒಂದೊಂದ್ ಸಾಂಗ್ ಇರ್ಬೇಕು ಅಂತ ಎಲ್ಲ ಹೇಳಿ ಹೇಗಾಯ್ತು ಸರ್? ನನಗೆ ಅದನ್ನೇ ಸ್ಕ್ರಿಪ್ಟ್ ನನ್ನ ಮಾಡ್ಬೇಕಾದ್ರೆ ಥಾಟ್ ಕೊಡು ಶುರು ಆಗುತ್ತೆ. ಅದೇ ಒಂದು ಯಾವ ರೈಟಿಂಗ್ ನ ಫುಲ್ ಕೊಡ್ತೀವಿ, ಆ ಬೇಸ್ ಹೆಂಗ್ ಬರ್ಬೇಕು, ಸೊ ಲಿರಿಕ್ಸ್ ಯಾವ ತರ ಹೋಗ್ಬೇಕು, ಸಿಚುವೇಶನ್ ಯಾವ ತರ ಇರ್ಬೇಕು. ಈಗ 6 ಸಾಂಗ್ ಇದೀವಿ, ಈಗ ನನ್ನ 6 ಸಾಂಗಿಗೆ ಅಂತಂದ್ರೆ ಈಗ ಲೈಕ್ ಒಂದು ದೊಡ್ಡ ಬಜೆಟ್ ಬೇಡ, ಅದ್ರಲ್ಲಿ ಇನ್ನೇನ್ ಮಾಡ್ಬೋದು. ಸೊ ಆ ತರದೆಲ್ಲ ಪ್ಲಾನ್ ಮಾಡ್ಕೊಂಡು, ಅದ್ರ ಸಿನಿಮಾಗೆ ಏನೇ ಬೇಕು ಆ ತರ ಲೈನ್ಸ್ ಗಳು ಆ ತರದೆಲ್ಲ ರೆಡಿ ಮಾಡ್ಕೊಂಡು, ಸೊ ಅದನ್ನ ಬಂದನ್ನು ಒಂದು ರಾಘವೇಂದ್ರ ಪುರಿ ದಿಳಬಲ ಅಂತ ಹೇಳಿ ಮತ್ತೆ ಚಾಂದಲ ಹತ್ರ ಇದೆ ಅಂತ ಚಿಕ್ಕದೊಂದು ನಾನು ಅಂತ. ಸೊ 3 ಜನ ಅಂದ್ರೆ ಕತೆಗೆ ಏನ್ ಬೇಕು ಆ ಬೇಸ್ ಮೇಲೆ ಸಾಂಗ್ಸ್ ಗಳನ್ನ ಮಾಡಿದೆ. ಅಂದ್ರೆ ಯಾವ್ದೋ ಒಂದು ಸಾಂಗ್ ನ ಫಿಲ್ ಮಾಡ್ಬೇಕು ಅಂತ ಎಲ್ಲೂ ಮಾಡಿದ್ದಾರೆ. ಸೊ ಆ ಕತೆ ಆ ಸಾಂಗ್ ನ ಕೇಳಿ, ಹಾಗಾಗಿ ಆ ಸಾಂಗ್ ಯಾಕೆ ಕೆಲವರು ಕೇಳುದು ಇದೇನ್ ಈ ಟೈಮ್ ಆ ಸಾಂಗ್ ಅಂದ್ರೆ ಪರ್ಫೆಕ್ಟ್ ಸಾಂಗ್ ಎಲ್ಲ ಸೇರಿ ಹೇಳಕ್. ಸೊ 6 ಸಾಂಗ್ ಏಕೆ ಈ ಟೈಮ್ ಅಲ್ಲಿ ನೀವು ಮಾಡ್ತಿದ್ದೀರಿ, ಎಲ್ಲ ಸಾಂಗ್ಸ್ ಗಳು ಎಲ್ಲವನ್ನು ಚೆನ್ನಾಗಿ ಕೊಡ್ಕೊಂಡು ಸರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ. ಸೊ ನಮಗೇನಂದ್ರೆ ಕತೆ ಕೇಳ್ತಾ ಹೋಗ್ತು, ಕತೆ ತಕ್ಕಂಗೆ ಸಾಂಗ್ ಹುಡ್ತಾ. ಹಾಗಾಗಿ ನೀವು ಕೇಳಿದಾಗ ನೀವು ಸಿನಿಮಾ ನೋಡ್ಬೇಕಾದ್ರೆ ಅದು ಅನ್ಸುತ್ತೆ ಅದೆಲ್ಲ ಒಂದ್ ಸಾಂಗ್ ಬಂತು ಹೋಯ್ತು ಅಂತ ಅನ್ಸಲ್ಲ. ಕತೆ ಜೊತೆನೆ ಸಾಂಗ್ ಕ್ಯಾರಿ ಜರ್ನಿ ಆಗ್ತಾ ಹೋಗ್ತಾರೆ.
ಅಂದ್ರೆ ಎಲ್ಲೋ ಕೆಲವೊಂದು ನನ್ನ ಸ್ಕ್ರೀನ್ ಟೈಮ್ ಅಲ್ಲಿ ಕನ್ವೆ ಮಾಡಕ್ ಆಗ್ತಾನೆ ಇರೋಂಥದ್ದು ಸಾಂಗ್ ಹೋಗ್ತದೆ ಕನ್ವೆ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ ಅದನ್ನು ಕೂಡ. ಸೊ ಯಾಕಂದ್ರೆ ಅವ್ರ ಸಾಂಗ್ ಅಂದ್ರೆ 3 ನಿಮಿಷ ಬರುತ್ತೆ ಅಥವಾ 4 ಮಿನಿಟ್ಸ್. ಅದ್ರಲ್ಲಿ ಏನೇ ಮಾಡ್ಬೋದು. ಸೊ ಲೈಕ್ ಗಂಡ ಹೆಂಡತಿ ಆ ಥಾಟ್ ಹೆಂಗ್ ಬಂತು ಅಂತಂದ್ರೆ, ಈಗ ಮಕ್ಳಾದ ಮೇಲೆ ಗಂಡ ಹೆಂಡತಿ ಇಲ್ಲ ಒಂದು ಮನೆ ಮಾಡ್ಬೇಕು, ಮತ್ತೊಂದು ಅಥವಾ ಮಕ್ಳು ಸೇರ್ಕು ಬರೀ ಇದ್ರಲ್ಲೇ ಹೋಗುತ್ತೆ. ಸೊ ಗಂಡ ಹೆಂಡತಿದ್ ಒಂದು ಲೈಫ್ ಅನ್ನೋದು ಇರುತ್ತಲ್ಲ. ಸೊ ಅದಕ್ಕೆ ಆ ನಮ್ಮ ಸಿನಿಮಾದಲ್ಲಿ ಆ ಸಾಂಗ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಒಂದ್ ಮೆಮೊರೀಸ್ ಆಯ್ತು ಮಕ್ಳಿದ್ದಾರೆ ಅದು ಬಿಡ್ತಂದ ಗಂಡ ಹೆಂಡತಿದ್ದು ಒಂದು ಲೈಫ್ ಇದೆ. ಆ ಲೈಫ್ ನಾವು ಎಂಜಾಯ್ ಮಾಡ್ಬೇಕು. ಸೊ ಆ ಗಂಡ ಹೆಂಡತಿ ಲೈಫ್ ಎಂಜಾಯ್ ಮಾಡಿದಾಗ ತನ್ನ ಸಂಸಾರ ಫುಲ್ ಕ್ಲೀನ್ ಆಗಿ ಹೋಗ್ಬೇಕು. ಇಲ್ಲಿ ಗಂಡ ಹೆಂಡತಿ ಸರಿ ಇಲ್ಲ ಅಂತಂದ್ರೆ ಸಂಸಾರ ಸ್ವಲ್ಪ ಸೊ ಆ ತರ ಸಿಚುವೇಶನ್ಸ್ ಎಲ್ಲ ಹೋಗುತ್ತೆ. ಸಿನಿಮಾ ನೋಡೋದ್ರಲ್ಲಿ ಮೇಡಮ್ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂತಂದ್ರೆ ನಾವೀಗ ಅಷ್ಟು ವರ್ಕ್ ಮಾಡ್ಲಿ ಸುಮಾರು ಜನಕ್ಕೆಲ್ಲ ತೋರ್ಸಿದ್ವಿ, ಕೇಳ್ಸಿದ್ವಿ. ಅಷ್ಟು ಕೇಳ್ದವ್ರಲ್ಲಿ ನನ್ ಮನದೇ ಹೌದು ಸರ್. ಸೊ ಎಲ್ಲೋ ಒಂದ್ ಕಡೆ ಅದು ನಮ್ಗೆ ಡಿಸ್ಟೆಂಟ್ ಆಗಿ ಹೋಗ್ತದೆ. ಸರ್ ಈಗ ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ತುಂಬಾ ಕೆಲಸಗಳಿರ್ತವೆ, ಅಂದ್ರೆ ಎಷ್ಟೊಂದ್ ಕೆಲಸಗಳು. ಅದ್ರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಕರುಣಾಕರ ಇದ್ರಲ್ಲಿ ಏನ್ ಕೆಲಸ ಮಾಡ್ತಾನೆ, ಏನು ಕಾರ್ದೇನೋ ಕಾಣಿಸುತ್ತೆ ನಮ್ಗೆ ಒಂಚೂರು, ಏನ್ ಇದೇ ಸೆಲೆಕ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ಒಬ್ಬ ಲೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಸೊ ಲೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಲಿ ಅವನು ಇಂಥದೇ ಅಂತ ಅವ್ನ ಕೆಲಸ ಇರಲ್ಲ. ಅವನು Okay. ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇರುವಂತ ಕ್ಯಾರೆಕ್ಟರ್. ಬಟ್ ನಿಮ್ಗೆ ಗೊತ್ತಿರುತ್ತೆ ಸಿನಿಮಾ ಅಂತ ಎಲ್ಲ ಮುಂದಿನ ಆರ್ಟಿಸ್ಟ್ ಬೇರೆ, ಟೆಕ್ನಿಷಿಯನ್ಸ್ ಬೇರೆ. ಓಕೆ. ಟೆಕ್ನಿಷಿಯನ್ಸ್ ಅಥವಾ ಇದಾದಾಗ ಬೇರೆ ಮುಂದಿನ ಕೆಲಸ ಇರುತ್ತೆ, ಕೆಲಸ ಇರುತ್ತೆ. ಸೊ ಈ ಮೂಮೆಂಟ್ ಅಲ್ಲಿ ಅವ್ರು ಸಂಸಾರ ಸಾಕ್ತಾರೆ. ಸೊ ಫ್ಯಾಮಿಲಿ ಸಾಕ್ತಕ್ಕೆ ಒಬ್ಬ ವ್ಯಕ್ತಿ ಏನೆಲ್ಲ ಕಷ್ಟ ಪಡ್ತಾನೆ ಅನ್ನೋದು. ಆದ್ರೆ ಈ ಮೂಮೆಂಟ್ ಅಲ್ಲಿ ಅವ್ನು ಸಂಸಾರ ಸಾಕದೇ ಕಷ್ಟ. ಅಂತದ್ರಲ್ಲಿ ಒಂದು ಸಣ್ಣದಾಗಿ ಮಗನೊಂದು ಬೇಡಿಕೆ ಅದಾಗ ಯಾಕೆ ಕೈಗೆ ಎಷ್ಟುವಂತಂದ್ರೆ ಈಗ ನಾವು ಅದ್ರಲ್ಲಿ ಬಂದ್ರು ಅಷ್ಟೇ. ತಂದೆ ತಾಯಿಗಳಿಗೆ ನಾವು ಅವ್ರ ಲಿಮಿಟ್ ಏನಿದೆ ಅಂದ್ರೆ ನಮ್ಗೆ ಗೊತ್ತಿರೋಲ್ಲ, ಸಣ್ಣ ಗೊತ್ತಿರೋಲ್ಲ. ನಾವೇನೋ ಒಂದು ಕೇಳ್ತೀವಿ, ಅವ್ರ ಲಿಮಿಟ್ ಅಲ್ಲಿ ಇದ್ದಾಗ ತಂದು ಕೊಟ್ಬಿಡ್ತಾರೆ. ಬಟ್ ಅದನ್ನ ಮೀರಿದಾಗ ನಮ್ಮ ಹಠಾನೇ ಜಾಸ್ತಿ ಗೆಲ್ತಾ ಹೋದಾಗ ಅವ್ರಿಗೆ ಯಾವ್ದೆಲ್ಲ ಕಷ್ಟ ಪಡ್ತಾರೆ. ಸೊ ಇವೆಲ್ಲವೂ ಕೂಡ ಇದರಲ್ಲಿ ಮ್ಯಾಮ್ ಇನ್ನು ನೀವ್ ಹೇಳೋದಾದ್ರೆ ಈ ಹಿಂದೆನೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ತುಂಬಾ ಜನ ಈ ಹೆಂಡ್ತಿರ್ ಪಾತ್ರನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇಂಥವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆದೆ ಅಂತ ಯಾರಾದ್ರೂ ಇದಾರಾ? ನಂಗೆ ಇವ್ರು ಮಾಡಿದ್ ಇಷ್ಟ ಆಕ್ಟಿಂಗ್ ಅಂತ ಹೇಳಿ. ಅಂದ್ರೆ ಸದ್ಯದ ಆರ್ಟಿಸ್ಟ್ ಗಳಲ್ಲಿ ಅಷ್ಟು ಯಾವ್ದು ಇಷ್ಟ ಆಗಿಲ್ಲ. ಬಟ್ ನನ್ಗೆ ಹಳೆ ಆರ್ಟಿಸ್ಟ್ ತುಂಬಾ ಇಷ್ಟ ಆಗ್ತದೆ. ಲೈಕ್ ಸರಿತಾ ಮಾಮ, ಹೌದು. ಸೌಂದರ್ಯ ಮಾಮ ಆಗಿರ್ಬೋದು, ಶ್ರುತಿ ಮಾಮ ಆಗಿರ್ಬೋದು. ಸೊ ಇವ್ರುಗಳು ನಂಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಒಂದು ಬಿಟ್ಟರೆ ನೀವು ಹಾ, ಮಂಜುಳಾ ಮಾಮ. ಆಲ್ಮೋಸ್ಟ್ ಇರೋದು ಕ್ಯಾರೆಕ್ಟರ್ ಆಗಿ ಹಾಗೆ ಅದ್ ಹೌದು, ಅದು ನಾನು ಕೇಳೋಣ ಅನ್ಕೊಂಡಿದ್ದೆ. ನೀವ್ ಹೆಂಗೆ ಸಾಫ್ಟ್ ವೈಫಾ ಅಥವಾ ಬಜಾರಿ ವೈಫಾ? She's ಬಜಾರಿ, complete ಬಜಾರಿ. ನಾನೇ ಇವ್ರ್ ಸಾಕು. ಮಾತ್ರ ಇವ್ರ ಹತ್ರ ಮಾತ್ರ ಅಲ್ಲ. ಆ ಅಂದ್ರೆ ನಮ್ಗೆ ನನ್ಗೆ ಯಾರು ಇಷ್ಟ ಆಗಲ್ಲ ಅವ್ರಿಗೆಲ್ಲ ಬೈಕೊಂಡ್ ಬರ್ತಿರ್ತೀನಿ ಆ ತರ. ಎಲ್ಲ ಅದೇ ಉದ್ದೇಶಕ್ಕೆ ಹೇಳಿದ್ರು ಮಂಜುಳಾ ಮಾಮ. ಕಾಂಬಿನೇಷನ್ ಏನಿದೆ ಓನರ್ ಕ್ಯಾರೆಕ್ಟರ್ ಅವ್ರಿಗೂ ಇಬ್ರು ಹೆಂಗೆ ಅಂದ್ರೆ ಅಗ್ಗಜಾಗತ್ರಿ ಲೇಟೆಸ್ಟ್ಗಳು ಲೈಕ್ ಈಗ ಏನೋ ನೀರಿಗೆ ಏನೋ ಬಿಂದಿಗೆ ಇಟ್ಕೊಂಡು ಜಗಳಾಡ್ತಾರಲ್ಲ ಆ ರೇಂಜ್ ಜಗಳ ಆಡ್ತಾ ಇರ್ತಾರೆ. ಸೊ ಅಷ್ಟು ಕಾಮಿಕ್ ಆಗಿ ಹಂಗಾದ್ರೆ ಚೆನ್ನಾಗ್ ಜಗಳ ಮಾಡಿದೀರಾ ನೀವ್ ಈ ಸಿನಿಮಾದಲ್ಲಿ. ಆದ್ರೆ ಈಗ ಕಾಮನ್ ಆಗಿ ನೀವು ಬೆಂಗಳೂರು ಸಿಟಿಗೆಲ್ಲ ಹೌದು. ಬಾಡಿಗೆ ಮನೆಗೆ ಬಂದವ್ರು ಅದು ಡೈರೆಕ್ಟ್ ವಾರು ಅಲ್ಲ, ಹೌದು. ಹೋಲ್ಡ್ ವಾರ್ ನಡೀತಾ ಇರುತ್ತೆ ಓನರ್ಗಳಿಗೂ ಪಾರ್ಟಿದಾರರಿಗೂ. ಸೊ ಅದನ್ನ ಇಲ್ಲಿ ತೋರಿಸಿದೆ. ಅಂದ್ರೆ ನಿಜವಾಗ್ಲೂ ನಡೆಯೋದನ್ನೇ ಮತ್ತೆ ಅಲ್ಲೂನು ಕೂಡ ತಗೊಂಡ್ ಬಂದಿದೀರಾ, ಓನರು ಮತ್ತೆ ಜಗಳ. ಕೆಳಗಡೆ ಇದೇ ತರ ಇರುತ್ತೆ. ಈ ತರ ಇಲ್ಲ ಆಗಿತ್ತು ಈ ಸಿನಿಮಾನೇ ಹಾಗೆ. ನಾನು ಕರುಣಾಕರ ಅನ್ನೋ ಸಿನಿಮಾನೇ ಆಗಿತ್ತು. ಪ್ರತಿಯೊಬ್ಬರು ಒಬ್ಬ ಕರುಣಾಕರ ಇತ್ತು. ಸೊ ಅವನ ಲೈಫ್ ಅಲ್ಲಿ ಅವ್ನ ಬಾಡಿಗೆ ಮನೇಲಿ ಇತ್ತು ಅಂದ್ರೆ ಓನರ್ ನೆನಪಾಗಿ ಆಗ್ತಾರೆ. ಮಗ ಇತ್ತು ಅಂದ್ರೆ ಮಗ ಖಂಡಿತ ಇನ್ನೊಂದು ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಜಾಸ್ತಿ. ಹೌದು. ಏನಾದ್ರೂ ತಗೊಂಡಾಗ ಅದನ್ನ ಎಲ್ರಿಗೂ ತೋರ್ಸ್ಕೊಂಡ್ ಬರೋದು, ಅದು ಚಿಕ್ಕದೊಂದ್ ಬಳೆನೇ ಆಗಿರ್ಲಿ ತೋರ್ಸ್ಕೊಂಡ್ ಬರ್ತೀವಿ ನಾವು. ಸೊ ಅದನ್ನು ಕೂಡ ಇಲ್ಲಿ ಸಿನಿಮಾದಲ್ಲಿ ಇದೆ. ಅಂದ್ರೆ ಯಾವ ಒಂದು ಇದೂನು ಬಿಟ್ಟಿಲ್ಲ. ಅದು ಒಂದು ಹುಡುಗಿ ಹೆಂಡತಿ ಯಾವ ತರ ಇರ್ತಾರೋ ಜೊತೆಗೆ ಗಂಡ ಅದಕ್ಕೆ ಹಿಂಗೆ ಆಗ್ಲೇ ಹೇಳಿದ್ರು ತಾಯಿಯಾಗಿ ಸೊ ಹೆಂಡತಿಯಾಗಿ ಸೊ ಒಂದು ಫ್ಯಾಮಿಲಿನ ಹೇಗೆ ನಿಭಾಯಿಸ್ಬೇಕು, ನಮಗೆ ಟಕ್ಕರ್ ಕೊಟ್ಟವ್ರಿಗೆ ಹೆಂಡತಿ ಅದನ್ನ ಹೇಗ್ ಟಕ್ಕರ್ ಕೊಡ್ತಾರೆ. ಸೊ ಅಂದ್ರೆ ಹೇಳ್ತಲ್ಲ ಗಂಡನ್ ಮುಂದೆ ಹೆಂಡತಿ ಇದ್ರೆ ಎಲ್ಲ ಗೆಲ್ಬಹುದು ಅಂತ. ಸೊ ಆ ತರ ಒಂದು ಕ್ಯಾರೆಕ್ಟರ್. ಜೊತೆಗೆ ಈ ಒಂದು ಕ್ಯಾರೆಕ್ಟರ್ಗೆ ಒಂದು ಫ್ಯಾಷನ್ ಕೂಡ ಇರುತ್ತೆ. ನಾನು ಆರ್ಟಿಸ್ಟ್ ಆಗ್ಬೇಕು, ದೊಡ್ಡ ಹೀರೋಯಿನ್ ಆಗ್ಬೇಕು ಅನ್ನೋದೊಂದು ಆಸೆ. ಸರ್ ಏನೆಲ್ಲ ಇಟ್ಟಿದೀರಾ ಒಂದು ಹೆಂಡತಿ ಪಾತ್ರದಲ್ಲೇ.
ಬಂದಾಗ ಹೌದು, ಖಂಡಿತ ಇರುತ್ತೆ. ಇರ್ಬೇಕು, ಇದು ನನ್ ಹ್ಮ್. ಸಂಸಾರ ಇದನ್ನೇ ಮಾಡ್ಕೊಂಡಿರ್ಬೇಕು ಅನ್ನೋದು ಮೈಂಡ್ ಸೆಟ್ ಹಳೆದಾಗೋರಿಗೆ. ಇವಾಗಿನ ಕಾಲದಲ್ಲೆಲ್ಲ ನಾವ್ ಮನೇನೂ ನಡ್ಸ್ಕೊಂಡ್ ಹೋಗ್ಬೇಕು, ಜೊತೆಗೆ ನನ್ ಪ್ಯಾಷನ್ ಕೂಡ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಕಾಲ ಇದೆ. ಸೊ ಅದನ್ನ ಕೂಡ ಇಲ್ಲಿ ತೋರ್ಸಿದೆ. ಕೇಳ್ತಾ ಇರ್ತಾಳೆ, ನನ್ನ ಯಾವಾಗ ಹೀರೋಯಿನ್ ಮಾಡ್ತೀರಾ, ನನ್ನ ಮಗನ್ ಯಾವಾಗ ಹೀರೋ ಮಾಡ್ತೀರಾ, ಲವ್ ಮಾಡ್ದಾಗಿಂದಲೂ ನಿನ್ ಕಟ್ಕೊಂಡು ಮತ್ತಾದ್ರೂ ಇನ್ನೂ ಮಾಡಿಲ್ಲ. ನಾವೆಲ್ಲವೂ ನೋಡ್ದಾಗ ಎಲ್ಲೋ ಒಂದ್ ಕಡೆ ಬನ್ನಿ ಅನ್ಸುತ್ತೆ. ಅದನ್ನ ಹೇಳಿದ್ನ ಹಾಗೆ ನೋಡೋರ್ಲಿ ನನ್ ಮನೆದೇ ಇದು. ಅವ್ರ ಥಿಯೇಟರ್ನ ಗಂಡ ಹೆಂಡತಿ ಮಕ್ಳು ಸಿನಿಮಾ ನೋಡ್ತಾ ಇದ್ರೆ ಎಲ್ಲ ಫೇಸ್ ಟು ಫೇಸ್ ಒಂದೊಂದು ರಿಯಾಕ್ಷನ್ ಕೊಡ್ತಾರೆ. ಸೊ ಹೌದು ಆ ರೀತಿ ಕನೆಕ್ಷನ್. ಸರ್. ಇನ್ನು ಸಿನಿಮಾದ ಕಾಸ್ಟ್ ಬಗ್ಗೆ ಯಾರು ಆಕ್ಟ್ ಮಾಡಿದ್ದಾರೆ ಅಂತ, ಮಗನ್ ಪಾತ್ರ ಯಾರು ಮಾಡಿದ್ದಾರೆ ಅಂದ್ರೆ? ಮಗನ್ ಪಾತ್ರ ಇವ್ರ ಮಗನೇ ಮಾಡಿರೋದು. ಓಕೆ. ಹಂಗಂದ್ರೆ ಇನ್ನೂ ಆ ಪಾತ್ರ ಜಾಸ್ತಿನೇ ಜೀವ ತುಂಬಿರ್ತೀರಾ, ಅಂದ್ರೆ ಫೀಲ್ ಮಾಡ್ಕೊಂಡು ಆಕ್ಟಿಂಗ್ ಅಂತಾನೆ ನಿಮಗ್ ಅನಿಸ್ತಿರಲ್ಲ. ತುಂಬಾ ಚೆನ್ನಾಗಿ ಮಾಡ್ದ. ಅವ್ನ್ಗೆ ಹೆಂಗೆ ಅಂತ ಅಂದ್ರೆ ಒಂದೇ ಟೇಕಲ್ಲಿ ಆಕ್ಟಿಂಗ್. ಅಂದ್ರೆ ಅವ್ರದ್ದು ಮೊದಲನೇ ಸಿನಿಮಾನೇನಾ? ಕತೆ ಹೇಳ್ಬೇಕು ಅವ್ರು ನೋಡಿ ನಾನು ಒಂದಷ್ಟು ಥಾಟ್ಸ್ ಬರೀತಾ ಇದ್ದೆ. ಸ್ಕ್ರೀನ್ ಪ್ಲೇ ಎಲ್ಲ ಆದ್ಮೇಲೆ ಅವ್ನು ಶೂಟಿಂಗ್ ಕರ್ಕೊಂಡ್ ಬರ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೆ, ಜೊತೆ ಜರ್ನಿ ಮಾಡ್ತಾ ಇದ್ವಿ. ಈಗ ಹಾಸನ್ ಟು ಬೆಂಗಳೂರಿಗೆ ಬರ್ಬೇಕು, ಅಲ್ಲೆಲ್ಲೇ ಹೇಳ್ಕೊಂಡ್ ಬಂದ್ವಿ. ಅಪ್ಪ ಹಿಂಗಿರುತ್ತೆ ಕಣೋ, ಹಿಂಗ್ ಮಾಡ್ಬೇಕು ಕಣೋ, ರಿಹರ್ಸಲ್ ಮಾಡೋದ. ಶೂಟಿಂಗ್ ಅಲ್ಲಿ ಆಕ್ಷನ್ ಅಂತ ಹೇಳ್ತಾರಲ್ಲ ಅವಾಗ ಮಾಡ್ತೀವಿ. ಅಲ್ಲಿ ಹೋಗಿ ನಾನ್ ಮಾಡದ ಸುಮ್ಮನೆ ಒಂದ್ 2 ಟೇಕಿಗೂ ಅಳ್ತಾ ಇದ್ದ. ಟೇಕ್ ಮಾಡಿದ್ರೆ ಅಲ್ಲಿ 1 ಟೇಕಿಗೆ ಓಕೆ ಆದ್ರೆ ಅದು ಬಂದಂಗೆ, ಇಲ್ವಾ ಇಲ್ಲ. ಆಮೇಲೆ ಅವನೇ ಡೈರೆಕ್ಷನ್ ಹೇಳ್ಬಿಡ್ತಿದ್ದೆ, ಇವ್ನು ಹಿಂಗ್ ಮಾಡಿದ್ದೀನಿ ಹಿಂಗ್ ಮಾಡಿದ್ ಬರುತ್ತೆ. ಅವನೇ ಡೈರೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ಬಿಡ್ತಾರೆ. ಎಡಿಟಿಂಗ್ ಕೂಡ ಹೇಳ್ಕೊಟ್ಬಿಡ್ತಾರೆ ಹಿಂಗ್ ಎಡಿಟ್ ಮಾಡಿ ಸೇರಿಸ್ಕೊಳ್ಳಿ ಅಂತ. ಒಂದ್ಸಲ ಏನಾಯ್ತು ಲೈಕ್ ನಾನು ಒಂದು ಟೇಕ್ ತಗೊಂಡೆ, ಮೇಡಮ್ ಒಂದು ಟೇಕ್ ತಗೊಂಡು, ಕ್ಯಾಮ್ರಾಮನ್ ಇಂದ 2 ಟೇಕ್ ಆಯ್ತು. ಬರ್ಬೇಕು 5ನೇ ಟೇಕ್ ಅಲ್ಲಿ ಬರ್ತಾ ಇಲ್ಲ. ಯಾಕು ಅಂತಂದ್ರೆ ಪದೇ ಪದೇ ಮಾಡ್ತೀನಿ. ಟೇಕ್ ಟೇಕ್ ಜಾಸ್ತಿ ಆಗ್ತಾರೆ, ನಾನ್ ಬರಲ್ಲ. ಓ, ನಿಮಗೆ ಇದೊಂಥರ ಬೇರೆ ಟಾಸ್ಕ್. ಮತ್ತೆ ಒಂದೊಂದ್ಸಲ ಮೂಡ್ ಚೆನ್ನಾಗಿದ್ರೆ ಮಾಡ್ತಿದ್ದ. ಆಮೇಲೆ ಮಕ್ಳಿಗೆ ರಾತ್ರಿ ಹಾಕುದೇ ನಿದ್ರೆ ಸಾಲಲ್ಲ ಅಲ್ವಾ, ಭಾರಿ ಹಿಂಸೆ ಕಾಣ್ತಿದ್ದ. ಅದು ನೋಡಿ ತುಂಬಾ ಬೇಜಾರಾಗ್ಬಿಟ್ಟು ಮಲಗ್ಬೇಕು ಅಂದ್ರೆ ಅವ್ನಿಗೆ ನಿದ್ರೆ ಬರ್ತಾ ಇತ್ತು, ಮತ್ತೆ ಮಲಗಕ್ ಬಿಡ್ತಾ ಇರ್ಲಿಲ್ಲ. ಆಳಕ್ ಚಂದ ಮಾಡ್ಬಿಡ್ತಿದ್ದ. ಯಾಕೆ ಸರ್ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀರಾ? ಹೆಂಗೆ ಕ್ಯಾರಿ ಮಾಡ್ದ ಅಂತಂದ್ರೆ ಆ ಸೀನಲ್ಲಿ ಅಳತಾನೆ ಇರ್ಬೇಕು. ಇಲ್ಲ ಮುಗಿಯೋರ್ಗು ಡ್ರಾಮ್ಯಾಟಿಕ್ ಮಾಡ್ಸಕ್ಕಾಗಲ್ಲ. ಅವನ್ಗೆ ಅಲ್ಲಿ ಹೋಗಿ ಏಟ್ ಬಿತ್ತು ಅಡಾಕ್ ಶುರು ಮಾಡ್ದ ತಿಳೋವರೆಗೂ ಅದನ್ನೇ ಕ್ಯಾರಿ ಮಾಡ್ಬೇಕು. ನನಗೆ 10 ಸಲ ಟೇಕ್ ತೆಗಿಯೋದು, ಮುಂದೆ ಟೇಕ್ ಅಲ್ಲಿ ಅಲ್ಲಿಂದ ಸಾಗಿದೆ. ಸೊ ಅಲ್ಲ ಅವನು ತೆರೆ ಮೇಲೆ ಅಷ್ಟೇ ಅಳಿಸಿರೋದು, ತೆರೆ ಹಿಂದೆ ನಮ್ಮನ್ನ ಅಳಿಸಿದಾನೆ ಅಷ್ಟೇ. ಮಂಚದಲ್ಲಿ ಅಥವಾ ಕಾಟಿಗೆ ಹೋಗಿ ಹೌಚ್ಕೊಳ್ಳೋದು, ನಾನ್ ಮಾಡಲ್ಲ ಬರಲ್ಲ ಟೇಕ್ ಜಾಸ್ತಿ ತರ್ತೀರ ಅಂತ ಹೇಳಿ. ಈ ಕಡೆ ಇನ್ನೊಂದು ಮಾಡ್ಬೇಕು ಅವ್ರು. ಆಮೇಲೆ ಇನ್ನೊಂದೇನಾದ್ರೆ ಅದನ್ನ ಕೊಡ್ಸಿ ಅಂತಾನೆ, ಐಸ್ ಕ್ರೀಮ್ ಕೊಡಿಸ್ಬೇಕು, ಚಾಕ್ಲೇಟ್ ಕೊಡಿಸ್ಬೇಕು. ಆಮೇಲೆ ಫುಡ್ ಅಲ್ಲಿ ಚಪಾತಿನೇ ಬೇಕು, ಮೊಸರನ್ನೇ ಬೇಕು. ಅಷ್ಟು ಟಾರ್ಚರ್. ಇಲ್ಲಿ ನೋಡಿದಾಗ ಬಹಳ ಲವ್ಲಿ ಆಗಿ ತುಂಬಾ ಚೆನ್ನಾಗಿ ನೋಡಿ. ಮನೇನು ಕೂಡ ಡಬ್ಬಿಂಗಲ್ಲೂ ಅಷ್ಟೇ ಅಪ್ಪು ಬಾ ಆಮೇಲೆ ತಗೊಂಡ್ ಬೇಡ 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 ನೀವು ಮತ್ತೆ 1ನೇ ಪರೀಕ್ಷೆ ಶುರು ಮಾಡ್ಬಿಡ್ತಾರೆ, ಎಲ್ಲ ಇವಾಗಲೇ ಮುಗಿಸ್ಕೊಬಿಡಿ ನನ್ ಡಬ್ಬಿಂಗ್. ಸಂದ್ಲು ಕೂಡ ಅಷ್ಟೇ ಚೆನ್ನಾಗಿ ತಗೊಂಬಾಗ. ಸೊ ಆಮೇಲೆ ಇನ್ನ BM ವೆಂಕಟೇಶ್ ಅಂತ ಮಾಂಗಲ್ಯ ಧಾರಾವಾಹಿನಲ್ಲಿ ಗೋಪಿ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ರು. ಹಾಗೆ ಜೊತೆಲಿ ಜಯಂತಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಸೊ ಅವರು ಈ ಸಿನಿಮಾದಲ್ಲಿ ಒಂದು ಕಾರ್ ಶೋರೂಮ್ ಓನರು ಪ್ಲಸ್ ಪ್ರೊಡ್ಯೂಸರ್ ಆಕ್ಟ್ ಮಾಡಿದ್ದಾರೆ. ಆಮೇಲೆ MK ಮಠದ್ ಸರ್ ಕೂಡ, ಅವರು ಕೂಡ ಒಂದು ಡೈರೆಕ್ಷನ್ ರೋಲ್ ಆಕ್ಟ್ ಮಾಡಿದ್ದಾರೆ. ಇನ್ನು ಅಪೂರ್ವ ಮೇಡಮ್ ಬಂದು ಲೈಕ್ ನಮ್ಮ ಮನೆ ಓನರ್ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಸಂಪತ್ ಸರ್ ಅಂತ ಅವರು ನನ್ನ ಗುರುಗಳು ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನು ಹರೀಶ್ ಕುಂಗೇರ್ ಅಂತ ಹೇಳಿ ಅದು ಸೀರಿಯಲ್ಸ್ ಮಾಡ್ತಿದ್ದಾರೆ, ಅವರು ಆಕ್ಟ್ ಮಾಡಿದ್ದಾರೆ ಫ್ರೆಂಡ್ ರೋಲ್ ಅಲ್ಲಿ. ಆಮೇಲೆ ಲೋಕೇಶ್ ಕಾಮಿಡಿ ಕಿಲಾಡಿ ಅವರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಯುವರಾಜ್ ವಿನಯ್ ಅಂತ ಈಗ ರಾಜ್ಕುಮಾರಿ ಸೀರಿಯಲ್ ಬರ್ತದೆ, ಅವರು ಕೂಡ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮುತ್ತುರಾಜ್ ಕಾಮಿಡಿ ಕಿಲಾಡಿ ಅವರು ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಒಂದು 30-40 ಜನ ಆರ್ಟಿಸ್ಟ್ ಎಲ್ಲ ಅದನ್ನೆಲ್ಲ ಆಯ್ಕೆ ಮಾಡಿದ್ ನೀವೇನಾ? ಇವ್ರು ಈ ಪಾತ್ರಕ್ಕೆ ಎಲ್ಲ ಟೀಮ್ ಸೇರಿ ಮಾಡಿದೀರಾ? ಸರ್, ನೀವ್ ಹೇಳೋದಾದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಥಿಯೇಟರ್ ಜನ ಬರ್ತಾ ಇಲ್ಲ, ಮೊದ್ಲಿರೋ ಅಷ್ಟು ಕ್ರೇಜ್ ಇಲ್ಲ ಅಂತ ಹೇಳ್ತಾರೆ. ನೀವೊಬ್ರು ಪ್ರೊಡ್ಯೂಸರ್ ಆಗಿ ಏನ್ ಹೇಳ್ತೀರಾ ಸರ್? ಜನಕ್ಕೆ ಯಾಕೆ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿರಬಹುದು ಮೊದ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ? ಕಂಪೇರ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಎಕ್ಸ್ಪೆಕ್ಟೇಷನ್ ಲೆವೆಲ್ ತುಂಬಾ ಹೈ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಸ್ವಲ್ಪ ಫಾಲ್ಸ್ ಕನ್ವೆ ಮಾಡೋದು ಜಾಸ್ತಿ ಆಗಿದೆ. ಎಲ್ಲಾ ಸಿನಿಮಾನು ಒಂದೇ ತರ ಹೇಳ್ತಾರೆ, ಜನಗಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ, ಯಾವ ಸಿನಿಮಾ ಹೋಗ್ಬೇಕು ಯಾವ ಸಿನಿಮಾ ಹೋಗ್ಬಾರ್ದು. ಸೊ ಇವೆಲ್ಲವೂ ಕಾರಣ ಆಗಿರ್ಬೋದು. ಮತ್ತೆ ಕೋವಿಡ್ ಗಿಂತ ಹಿಂದೆಗಡೆ ತುಂಬಾನೇ ಚೆನ್ನಾಗಿತ್ತು. ಒನ್ಸ್ ಕೋವಿಡ್ ಆದ್ಮೇಲೆ ಟೆಕ್ನಾಲಜಿನ ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆ ಮೂಮೆಂಟ್ ಅಲ್ಲಿ ನಿಂತಿರ್ಬೋದು,
ಕೋವಿಡ್ ಆದಾಗ ನಂದು ಮೊದಲು 2 ಸಿನಿಮಾ ಮಾತ್ರ ಆಚಾರ್ಯ ತೆರೆಗೆ ಬಂದಿತ್ತು. ಅದು ಲವ್ ಮಾಕ್ಟೇಲ್ ಮತ್ತೆ ಜಿಯಾ. ಆಗ ನಮ್ಗೆಲ್ಲ ಹೊಸ್ತು. ಈ ಆಪ್ ಇರ್ಬೋದು, ಅಮೆಝಾನ್ ಇರ್ಬೋದು, ನಮ್ಗೆಲ್ಲ ಹೊಸ್ತಿತ್ತು. ಈ 2 ಸಿನಿಮಾಗಳು ಫ್ರೆಶ್ ಆಗಿ ಆಗ OTT ಗೆ ಇತ್ತು. ಆಗ ಜನಗಳು ಯಾವ ಸಿನಿಮಾಗಳೇ ಗೊತ್ತಿರಲಿಲ್ಲ ನಮ್ಗೆ. ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಎಲ್ಲರೂ ನೋಡ್ತೀವಿ. ಹಾಗೆ ಕನ್ನಡ ಒಂದ್ ಲೆವೆಲ್ ಬಂದು ಒಂದಿಷ್ಟು ಸಿನಿಮಾಗಳು OTT ಗೆ. ಯಾವಾಗ ಬೇರೆ ಭಾಷೆ ಸಿನಿಮಾಗಳು ಕೂಡ ನಮಗೆ OTT ಅಲ್ಲೇ ಬಿತ್ತು, ನಮ್ಮ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಯ್ತು. ಕಂಫರ್ಟ್ ಝೋನ್ ನೀವೇ ನೋಡ್ತಾ ಇರ್ಬೋದು, ಒಳ್ಳೆ ಸಿನಿಮಾಗಳೆಲ್ಲ 10 days 20 days ಅಲ್ಲೇ OTT ಬರ್ತಾ ಇದೆ. ಸೊ ಹಂಗಿದ್ದಾಗ ಜನಗಳು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ, ಏನಕ್ಕೆ ಸುಮ್ಮನೆ ಅನ್ನೋದು ಮಾತಾಡೋದು. ಬಟ್ ಸಿನಿಮಾ ಥಿಯೇಟರ್ ನೋಡೋದನ್ನ ಖುಷಿನೇ ಬೇರೆ. ನಿಮ್ಗೆ ಗೊತ್ತಿರುತ್ತೆ, ಈಗ ಮನೆಯಲ್ಲಿ ನೋಡ್ಬೇಕಾದ್ರೆ ಇಂಟ್ರೆಸ್ಟ್ ಆಗುತ್ತೆ, ಕಾಲ್ ಬರುತ್ತೆ. ಬಟ್ ಥಿಯೇಟರ್ ನೀವು ಫುಲ್ ಟೈಮ್ ಫ್ರೆಶ್ ಆಗಿ ಆ ಸಿನಿಮಾ ನೋಡಿದಾಗ ಖುಷಿನೇ ಬೇರೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸಿನಿಮಾ ಕಥೆಗಳು ಬರ್ತಾ ಇದ್ದೀವಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೀವಿ. ನೀವು ನೋಡ್ತಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಜನಗಳ ಅರ್ಥ ಮಾಡ್ಕೊಂಡು ಬರ್ಬೇಕು. ನಾವು ಈ ತನಕ ನಾವು ಬೆಳ್ಕೊಂಡು ಬಂದಿರೋದು ಒಳ್ಳೊಳ್ಳೆ ಸಿನಿಮಾ. ತಂದೆ ತಾಯಿಗಳು ನಮ್ಮ ಸಿನಿಮಾ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ನೋಡ್ತಿದ್ದ ಮಜಾನೇ ಬೇರೆ. ಬಟ್ ಈಗ ಇವ್ರುಗಳು ಆ ಜನರೇಷನ್ ಪಾಸ್ ಆಯ್ತು. ಈಗ ನಾವೀಗ ನಮ್ಮ ತಂದೆ ತಾಯಿ ಸ್ಟೇಜಿಗೆ ಬಂದಿದ್ವಿ. ನಾವು ನಮ್ಮ ಮಕ್ಕಳನ್ನ ಎಂಜಾಯ್ಮೆಂಟ್ ನಾವು ತೋರಿಸ್ಬೇಕು ಸಿನಿಮಾ ಥಿಯೇಟರ್ ಅಲ್ಲಿ. ಎಲ್ಲ ಒಂದ್ ಕಡೆ ಮನೆಯನ್ನ ಹಾಕಿ ಕೂರ್ಸೋದು ಎಲ್ಲ ನೀವು ನೋಡ್ಬೇಕು. ನಮ್ ತಂದೆ ತಾಯಿಂದ ನಾವೇನ್ ಖುಷಿ ಪಟ್ಟು ಅದನ್ನ ನಾವು ನಮ್ಮ ಮಕ್ಳಿಗೆ ತೋರಿಸ್ತೀವಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕರ್ಕೊಂಡು. ಸೊ ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಹೈ ಆಯ್ತು ಅಂತ. ಸರ್, ಈ ಫಿಲಮ್ ಅನ್ನ ಫುಲ್ ಫ್ಯಾಮಿಲಿನೇ ನೋಡೋ ತರ ಮಾಡಿದೀರಾ. ಅಂದ್ರೆ ನಾವು ನೋಡಿದಾಗ ಸೊ ಇನ್ ಆಡಿಯನ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಸರ್, ಈ ತರ ಫ್ಯಾಮಿಲಿ ಆಡಿಯನ್ಸ್ ರೀಚ್ ಆಗ್ಬೇಕು. ಎಲ್ಲೋ ಒಂದ್ ಕಡೆ ಈ ಹೊಡಿಯೋದು ಬಡಿಯೋದು ಅಂದ್ರೆ ಅದು ಕೆಲವೊಂದು ಇವ್ರಿಗೆ ಮಾತ್ರ ಸೂಟ್ ಆಗೋ ತರ ಅಂತ ಆಗ್ಬಿಡತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಆನ್ಸರ್ ಇದೆ. ಒಡಿಯಲ್ ಬಿಡಿ ಅನ್ನೋದು ಬಿಟ್ಟು ಅಂದ್ರೆ ಮುಳ್ಳಲ್ಲೂ ಹೂವ ನೋಡ್ಬೇಕು ಅನ್ನೋದಿದೆಯಲ್ಲ, ಆ ಹೂವಿನಂತ ಒಂದು ಸಿನಿಮಾ ಮಾಡ್ಕೊಟ್ಟಾಗ ಫ್ಯಾಮಿಲಿ ತಾನಾಗೆ ತಂದಿರ್ತಾರೆ. ಒಳ್ಳೆ ಸಿನಿಮಾ ಇದ್ದಾಗ ನಮ್ಮ ಪ್ರೇಕ್ಷಕರು ಯಾರು ಕೂಡ ಯಾವ ಸಿನಿಮಾನು ತಂದಿಲ್ಲ, ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದಾರೆ, ಅಷ್ಟೇ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ಅಂದ್ರೆ ಮೇಡಮ್, ಹೊಡಿ ಸಿನಿಮಾಗಳಾಗಿರ್ಬೋದು, ಎಲ್ಲ ಸಿನಿಮಾಗಳಾಗಿರ್ಬೋದು, ಅವು ಚೆನ್ನಾಗಿರುತ್ತೆ. ಮೂಮೆಂಟ್ ಥ್ರಿಲ್ಲರ್ ಒಂದ್ಸಲ ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಸಿನಿಮಾ ಕ್ಯೂರಿಯಾಸಿಟಿ ಕ್ಯಾರಿ ಆಗ್ತಾ ಇರುತ್ತೆ. ಅಟ್ ಎಂಡ್ ಆಫ್ ದ ಡೇ ಅದ್ರ ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಸಸ್ಪೆನ್ಸ್ ಬ್ರೇಕ್ ಆದ್ಮೇಲೆ ಮತ್ತೆ ನಿಮ್ಗೆ ಅದನ್ನ ನೋಡ್ಬೇಕು ಅನ್ನೋ ಸ್ವಲ್ಪ ಅದು ಆಸಕ್ತಿ ಕಮ್ಮಿ ಆಗುತ್ತೆ. ಹೊಡಿ ಸಿನಿಮಾಗಳು ಅದಿದೆ. ಬಟ್ ಈ ಕ್ಲಾಸಿಕ್ ಸಿನಿಮಾಗಳು ನೀವು ಯಾವ್ದೇ ತಗೋಬೇಕು, ಇತಿಹಾಸ ಎಲ್ಲ ತೆಗೆದು ನೋಡಿದಾಗ ನಮ್ ಜನರೇಷನ್ಸ್ಗೆ ಬಂದು ಈ ಮುಂಗಾರು ಮಳೆ ಸಿನಿಮಾಗಳು ಇಲ್ಲ, ಹೌದು ಸರ್. ಇದೆಲ್ಲವೂ ಕ್ಲಾಸಿಕ್. ಪರಮಾತ್ಮ ಇರ್ಬೋದು, ಇವೆಲ್ಲವೂ ನೀವು ಯಾವಾಗ್ಲೇ ನೋಡಿ. ಆಮೇಲೆ ಅದನ್ನ 10 ಸಲ ನೋಡಿದ್ರು ಬೇಜಾರಾಗಲ್ಲ. ಮತ್ತೆ ನೋಡೋಣ ಮತ್ತೆ ನೋಡೋಣ. ಮೈಂಡ್ ಸಿನಿಮಾ ನಮ್ಮಲ್ಲಿ ಏನೋ ನಡೀತಿದೆ ಸಿನಿಮಾ, ವಿಲನ್ ಆಗಿರ್ಬೋದು, ಫ್ಯಾಮಿಲಿ ಸಬ್ಜೆಕ್ಟ್ ಎಲ್ಲದನ್ನು ನಡೆಯೋ ಈ ತರ ಸಿನಿಮಾಗಳು ತುಂಬಾ ರಿಪೀಟ್ ಕೇಳೋದು. ಅದನ್ನೇ ನೀವು ಹೊಡಿಬಿಡಿ ಸಾಂಗ್ಸ್ಗಳು ಸಾಂಗ್ಸ್ ಬಂದಾಗ ನೀವು ಮೈಲ್ಡ್ ಆಗಿರೋ ಸಾಂಗ್ಸ್ ನೀವು ಯಾವತ್ತು ಕೇಳ್ಬೇಕು. ಕೆಲವೊಂದು ಡ್ರೈವಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಾ ಸೌಂಡ್ ಒಂದು ಜೋಕ್ ಕೇಳ್ಬೋದು ಅಷ್ಟೇ, ಒಂದೆರಡು ಸಲ ಕೇಳ್ಬೋದು. ಬಟ್ ಮೈಲ್ಡ್ ಸಾಂಗ್ಸ್ಗಳು, ಮೈಲ್ಡ್ ಸಿನಿಮಾಗಳು ಯಾವತ್ತೂ ಮನ್ಸಲ್ಲಿ ಹಾಗೆ ಕೂತ್ಕೊಳ್ಳೋದು. ಸರ್, ಇದ್ರಲ್ಲಿ ಒಂದ್ ಬಾರ್ ಸಾಂಗು ಸೇರ್ಸಿದೀರಾ. ಅಂದ್ರೆ ಅದೇನ್ ಫಿಕ್ಸ್ ನಿಮಗೆ ಹೆಂಡತಿ ಕಾಟ ಕೊಡ್ತಾಳೆ, ಇದು ಬಾರಿಗೆ ಹೋಗ್ತಾರೆ ಆತರ. ಸೊ ಈ ತರ ಬಾರ್ ಸಾಂಗ್ ಇನ್ಕ್ಲೂಡ್ ಮಾಡ್ಬೇಕು ಅಂತ ಥಾಟ್ ಯಾರ್ದು ಅಂತ? ಅದೇ ಗಣೇಶ್ ಸಾಂಗ್ ಇತ್ತು. ಗಣೇಶ್ ಇನ್ನೊಂದು ಸಾಂಗ್ ಇದೆ, ಅದು ಸಾಂಗ್ ಕೇಳಿದ್ದಾರೆ. ಅದೊಂದು ಟೈಟಲ್ ಟ್ರ್ಯಾಕ್ ಮಾಡ್ತಾರೆ, ಅದೊಂದು ಇತ್ತು. ಅಂಡ್ ಅಪ್ಪ ಮಗನ ಸಾಂಗ್ ಇತ್ತು, ಎಮೋಷನಲ್ ಸಾಂಗ್. ಈ ಎಲ್ಲವೂ ಎಲ್ಲಾ ವರ್ಗದಲ್ಲೂ ಕೊಟ್ಟಿದೆ. ಹುಡುಗಿಯರಿಗೆ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಕೊಟ್ಟಿದೀವಿ, ಮಕ್ಕಳಿಗೆ ಅಪ್ಪ ಮಗದ ಸಾಂಗ್ ಕೊಟ್ಟಿದೀವಿ, ಎಮೋಷನಲ್ ಆಗಿ ಇದ್ ಮಾಡೋಕೆ ಒಂದು ಬೆನ್ನಿಗೆ ಒಂದು ಸಾಂಗ್ ಇದೆ. ಬಟ್ ಎಲ್ಲೋ ಒಂದು ಏನಾದ್ರು ಒಂದು ಇದೊಂದು ಬಾರ್ ಸಾಂಗ್ ಒಂದು ಮಿಸ್ ಆಗ್ತಾ ಇದೆ ಅಂದ್ರೆ ಇವರು ಕೊಟ್ಟರು ಕಂಪ್ಲೀಟ್ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿರ್ತಾರ ಅಂದ್ರೆ ಒಂದು ಲೈನ್ ಉಟ್ಕೊಂಡು ನಿಮ್ಗೆ ಸಿನಿಮಾದಲ್ಲಿ ನೀವು ಸಾಂಗ್ ಕೇಳಿದ್ರಿ, ಅದು ಸಿನಿಮಾ ರಿಲೇಟೆಡ್ ಐತೆ. ಸೊ ಬೇರೆ ಅದು ಔಟ್ ಆಫ್ ದ ಬಾಕ್ಸ್ ಇಲ್ಲ ಅಂದ್ರೆ ಸಿನಿಮಾ ಕಥೆ ಏನ್ ಪೂರಕವಾಗಿದೆ ಅಲ್ಲೇ. ಈಗ ಯೂಶಲಿ ಗಂಡಸರುಗಳು ಏನೋ ಒಂದು ಕೆಲವರೆಲ್ಲ ಏನೋ ಒಂದು ಆದಾಗ ಅವರು ಇಮಿಡಿಯೇಟ್ ಏನ್ ಕೊಡ್ತಾರೆ, ಫ್ರೆಂಡ್ಸ್ ಯಾಕಂದ್ರೆ ಒಬ್ಬನೇ ಕೊಟ್ಟು ಇನ್ನೊಂದು ಒಂದು ಇಸ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ ಯೂಶಲಿ ಆ ಮೂಮೆಂಟ್ ಅಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲೇ ಸಿಗಲ್ಲ. ಆ ಬೇಸಿಗೆಯಲ್ಲಿ ಒಂದು ಸಾಂಗ್ ಪ್ರತಿಯೊಂದು ಲೈನ್ಸ್ ಮೇಡಮ್, ಈ ಸಾಂಗ್ ಅನ್ನೋದಿಲ್ಲ, ಎಲ್ಲಾ ಸಾಂಗ್ಗಳು ಲೈನ್ಸ್ ತುಂಬಾ ಕ್ಯಾಚ್ ಏನಿದೆ, ತುಂಬಾ ಕನೆಕ್ಟ್ ಆಗುತ್ತೆ. ಹೌದು ಗುಣಗಕ್ ಶುರು ಆಗುತ್ತೆ, ಹಾಡಕ್ಕೂ ಶುರು ಮಾಡ್ತಾರೆ. ಹೌದು ಸೊ ನನ್ ಮಗನೂ ಹಾಡ್ತಾನೆ ಎಲ್ಲರೂ ಸಾಂಗ್.
ಸರ್ ಈ ಸಿನಿಮಾ ಟೀಸರ್ ನೋಡಿದಾಗ ಅಂದ್ರೆ ಹೇಗೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೋರಿಲಿ ಗಂಡ ಹೆಂಡತಿ ಪ್ರೀತಿ ಅದೆಲ್ಲಾನು ಕೂಡ ಸೊ ಆ ಎಲ್ಲಾ ಪಾರ್ಟ್ ನೀವೇ ಬರ್ದಿರೋದಾ ಈ ಕಥೆನ ಅಥವಾ ಇವ್ರೊಬ್ರು ಮೇಜರ್ ನನಗೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕೊಟ್ಟಿರೋದನ್ನ ತಗೊಂಡಿದ್ದೀರಾ ಇಲ್ಲ ಇಲ್ಲ ನಾ ಬರ್ದಿರೋದೇ ಕರೆಕ್ಟ್ ಆಗಿದೆ ನಾಳೆ ಹೇಳ್ತೀನಿ ಮೇಡಮ್, ನನಗೆ ಥಾಟ್ ಸಿಕ್ತಿದ್ದು ಸ್ಟಾರ್ಟಿಂಗ್ ನನ್ನ ಮಗನದೇ ಸಿಕ್ತಿತ್ತು. ನನ್ನ ಮಗನಿಗೆ ಏನೋ 3 days ನನಗೆ ಟಾರ್ಚರ್ ಕೊಟ್ಟಪ್ಪ ಕೊಡ್ಸಿ ಅಂತ ಹೇಳಿ ಆ ಇದ್ರ ಮೇಲೆನೆ ನಾನು ವರ್ಕ್ ಮಾಡಕ್ ಶುರು ಮಾಡಿದೆ. ಅದಾದ್ಮೇಲೆ ಎಲ್ಲವೂ ಕೂಡ ಅದೇನೆ ಎಲ್ಲ ಅಂದ್ರೆ ಮೇಜರ್ ಯಾರ್ದೆಲ್ಲ ಇನ್ಪುಟ್ಸ್ ತಗೊಂಡಿದ್ದೀರಾ ಸರ್ ಅಂದ್ರೆ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು. ಈಗ ಸಿನಿಮಾ ತಕ್ಕ ಆಬ್ವಿಯಸ್ಲಿ ಸಿನಿಮಾ ಮಾಡಕ್ ಬಂದಾಗ ಟೀಮ್ ಇಂದ ಎಲ್ಲರನ್ನು ಕೂಡ ಒಬ್ಬ ಡಬ್ಬಿಂಗ್ ಮಾಡೋರ್ಗು ಕೂಡ ಒಂದೊಂದು ಡೈಲಾಗ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದು ಅಂದ್ರೆ ಅದು ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಏನು ಅಂತ ಹೇಳಿ ಕಥೆಗೆ ಅಂತ ಸ್ಕ್ರಿಪ್ಟ್ ಇಟ್ಕೊಂಡು ಕೂರ್ಸೋದು ಇರಲ್ಲ. ನಾವು ಇವರು ನಿರ್ದೇಶಕರು ಮತ್ತು ಇನ್ನೊಬ್ರು ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಹೇಳಿ ಹರೀಶ್ ಕುಮಾರ್ ಅಂತ ನಾವು ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾವು ಅಂದ್ರೆ ಕೂತ್ಕೊಂಡ್ರೆ ಒಂದು ಸೀನ್ ಬಂದಾಗ ಆ ಸೀನ್ ನ 3-4 ಪಾಯಿಂಟ್ ಆಫ್ ವ್ಯೂ ಬಂದ್ಬಿಟ್ಟು ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಚರ್ಚೆಯಲ್ಲಿ ಫಸ್ಟ್ 3 ಜನದಿಂದ ಚರ್ಚೆ ಸ್ಟಾರ್ಟ್ ಆಗಿತ್ತು. 10 ಜನ 20 ಜನ ಸೇರ್ಕೊಂಡ್ಮೇಲೆ ಅಲ್ಲಿ ಈ 3 ಪಾಯಿಂಟ್ ಆಫ್ ವ್ಯೂ ಬರಬೇಕು ಸೀನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ನೋಡ್ತಿದ್ವಿ. ಅವರಲ್ಲಿ ಏನ್ ಚೇಂಜಸ್ ಆಗ್ತದೆ, ಅವ್ರು ನಮ್ಗೆ ಏನ್ ಇನ್ಪುಟ್ಸ್ ಕೊಡ್ತಾರೆ ಅದನ್ನ ತಗೊಂಡು ಮಾಡೋದು ಸರ್. ಅಂಡ್ ಹರೀಶ್ ಕುಂಗೇರ್ ಅಂತ ಏನ್ ಹೇಳಿದ್ರಲ್ಲ, ನನ್ಗೆ ಈ ಕ್ಯಾರೆಕ್ಟರ್ ಪ್ರಾಪರ್ ಆಗಿ ಹೀಗೆ ಬರ್ಬೇಕು, ನೀವ್ ಹೀಗೆ ಆಕ್ಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವ್ರು. ಪ್ರತಿಯೊಂದು ಶಾರ್ಟ್ಗೂ ಈ ತರ ಮಾಡ್ತೀರಾ, ಈ ತರ ಒಂದ್ಸಲ ಟ್ರೈ ಮಾಡಿ, ಈ ತರ ಮಾಡ್ಬೋದು, ಈ ತರ ಟ್ರೈ ಮಾಡಿ, ಈ ತರ ಮಾಡಿ ಅಂತ ಅವರೇ ಆಕ್ಟ್ ಮಾಡಿ ತೋರ್ಸಿರೋದು ಇದೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂದ್ರೆ ಮಾಡಿದ್ದಾರೆ. ಟೀಮು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಬಿಕಾಸ್ ಒಬ್ಬ ಆಕ್ಟರ್ ಡೈರೆಕ್ಷನ್ ಮಾಡ್ಬೇಕು ಅಂದ್ರೆ ತುಂಬಾ ಹೌದು. ಲೋಡ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅಂಡ್ ನನಗೆ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆರ್ಯತೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎಲ್ಲಾದ್ರಲ್ಲೂ ತಲೆ ಕೆಡಿಸ್ಕೊಳ್ತೀವಿ. ಅಂದ್ರೆ ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಅಂದ್ರೆ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ಬೇಕಾಗಿರೋದು ಏನ್ ಮಾಡುತ್ತೆ ಎಲ್ಲಾನು ಅವ್ರು ನೋಡ್ತಾ ಇದ್ರು. ಸೊ ಆ ಮೂಮೆಂಟ್ ಅಲ್ಲಿ ಅವ್ರ ಬರ್ಡನ್ ಸ್ವಲ್ಪ ಕಡಿಮೆ ಮಾಡಿದ್ರು ಅಂದ್ರೆ ಟೀಮ್ ಒಂದು 30% ಬರ್ಡನ್ ನಾವೆಲ್ಲ ಕಡಿಮೆ ಮಾಡ್ತೀವಿ. ನಾನು ನೋಡಿದೀನಿ ಒಂದ್ ಡೈರೆಕ್ಟ್ ಎಲ್ಲಾರ್ಗು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಡ್ತಾರೆ. ಏನಿದೆ ಬಟ್ ಆ ವ್ಯಕ್ತಿ ಎಲ್ಲಾ ಕೆಲಸನೂ ಮಾಡಿದ್ದಾರೆ. ಕೆಲಸ ಮಾಡಿದ್ದು ನನಗೆ ಪ್ರತಿಯೊಂದು ಕಡೆನೂ ಕರ್ಕೊಂಡು ಹೋಗಿ ಇಲ್ಲ ನನ್ನೊಬ್ಬ ಇದಕ್ಕೆ ಇಷ್ಟ ಆಗಿತ್ತು, ಇದಕ್ಕೆ ಇಷ್ಟ ಆಗಿತ್ತು, ಇದು ಜಾಸ್ತಿ ಆಯ್ತು. ನಾವು ಈ ಬಾರ್ಗೇನ್ ಎಲ್ಲ ಮಾಡ್ಬೇಕಾದ್ರೆ ಆಯ್ತು ಮಾಡಿ, ಇಲ್ಲ ಇಲ್ಲ ಬೇಡ ವೇಟ್ ಮಾಡಿ ಇನ್ನೊಂದ್ ಕಡೆ ಹೋಗೋಣ, ಇನ್ನೂ 4 ಕಡೆ ನಾವು ಅಂದ್ರೆ ಸಿನಿಮಾ ಕತೆ ಹೊರಗಡೆ ಎಲ್ಲಾನು ಕೂಡ ಸ್ಟಡಿಯಲ್ಗೂ ಎಲ್ಲಾನು ಕೂಡ ಮಾಡ್ಕೊಂಡು ಅದೇ ತರ ಟೀಮು ಚೆನ್ನಾಗಿ ಹರೀಶ್ ಅಂತ ಹೇಳೋದು ಟೀಮ್ ಒಂದಿಷ್ಟು ಟೀಮ್ ಇದಾರೆ. ಎಲ್ಲರೂ ಕೂಡ ಕೆಲಸ ಮಾಡ್ಬೇಕಾದ್ರೆ ಈ ಎಲ್ಲಾ ಟೀಮ್ ಕಟ್ಟಿದ್ದೆ. ಸೊ ಅವ್ರ ಟೀಮು ಅದೇ ತರ ಅವ್ರಿಗೆ ಸಪೋರ್ಟ್ ಆಗಿ ಚೆನ್ನಾಗಿ ಬಂದಿದೆ. ಸೊ ಸಿನಿಮಾ ಇವತ್ತು ನಾವು ಖುಷಿಯಿಂದ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಪ್ರೊಡ್ಯೂಸರ್ ಆಗಿ ನಾನು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದೀನಿ ಅಂದ್ರೆ ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಅಂಡ್ ಟೀಮ್ ಎಫರ್ಟ್ ಮತ್ತೆ ಅವ್ರ ಒಂದು ಡೆಡಿಕೇಶನ್, ಇಷ್ಟು ವರ್ಷ ಅವರು ಸಿನಿಮಾ ಮಾಡ್ಲಿಕ್ಕೆ ಒಳ್ಳೆ ಸಿನಿಮಾ ಕೊಡ್ಬೇಕು ಅಂದಿದ್ದು ಕಷ್ಟಗಳು ಸಿನಿಮಾ ಹುಡ್ತಾ ಅಷ್ಟೇ. ಮತ್ತೆ ಇಲ್ಲಿ ನಮ್ಮ ಟೀಮ್ ಅಲ್ಲಿ ಮೇಡಮ್ ಒಬ್ಬೊಬ್ರದ್ದು ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಎಲ್ರು ಕೂಡ ನಾನು ತುಂಬಾ ಆ ವರ್ಷದಿಂದ ನೋಡಿದೆ. ಒಬ್ಬೊಬ್ರನ್ನು ಕೂಡ ಒಂದೊಂಥರ ಎಮೋಷನ್ಸ್ ಇದೆ, ಕನೆಕ್ಷನ್ಸ್ ಇದೆ, ಅದ್ರ ಮೇಲೆಲ್ಲ ವರ್ಕ್ ಮಾಡ್ತಾರೆ. ಈಗ ನಾನು ಇಷ್ಟು ಸುಮಾರು ಒಂದು 6 ತಿಂಗಳು ಅವ್ರ ಮೇಲೆ ಅವ್ನ ಆಕ್ಚುಲಿ ಫಸ್ಟ್ ನಾನು ಫೋನ್ ಮಾಡಿ ಕತೆ ಹೇಳ್ದ. ಕತೆ ಹೇಳಿದ ತಕ್ಷಣ ಹರೀಶ್ ಅಂತ ಯಾರೋ ಈ ಸಿನಿಮಾ ಯಾವ್ದು ಭಾರ್ಗವಿ LLB ಭಾರ್ಗವಿ LLB ನಲ್ಲಿ ಈ ವಂದನಿ ಸುಂದರಿ ಅಂತ ಹೇಳಿ ವಂದನಾ ಅವಳಿಗೆ ಇದಿರ್ತಾರೆ. ಅಂದ್ರೆ ನವ ಬಾಯ್ ಕ್ಯಾರೆಕ್ಟರ್ ತರ, ಆದ್ರೆ ಕಾಮಿಡಿ ಇದೇನೆ. ನನ್ಗೆ ಚಿಕ್ಕಪ್ಪ ಅನ್ನೋ ತರ ಹುಡುಗನ್ಗೆ ಅಂದ್ರೆ ಹೀರೋಗೆ ಮಾವ ಅಂತ. ಸೊ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ನೀವೆಲ್ರು ನೋಡಿರ್ತೀರಾ ಇಲ್ಲಲ್ಲ, ಹಾಗಾಗಿ ಯಾರು ಅಂತ ಹೇಳಿತ್ತು. ಅವನ ಜೊತೆ ನಾವು ವರ್ಕ್ ಮಾಡ್ಕೊಂಡು 6 months ಅವ್ರಲ್ಲೇ ಕತೆ ಕೇಳಿದ ಸುಮ್ಮನೆ ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಕೇಳಿದ್ಮೇಲೆ ಮಗ ಈಗ ನಾನು ಆಕ್ಟ್ ಮಾಡ್ತೇನೆ, ಈಗ ಡೈರೆಕ್ಷನ್ ಮಾಡುತ್ತೆ ಇವನ್ ಯಾಕಂದ್ರೆ ಅಂತ ನನಗೆ ಕೊಡ್ತಿದ್ದಾರೆ. ನನ್ ಕೈಲಿ ಆಗುತ್ತೆ ಅನ್ನೋದಾದ್ರೆ ಅಂದ್ರೆ ಈ ಸಿನಿಮಾದಲ್ಲಿ ಮಜಾ ಇರುತ್ತೆ ಅಂದ್ರೆ ಕತೆ ಇರೋದು ಇಷ್ಟೇ, ನಾನೇ ಬರ್ತೀನಿ ನೀ ಡೈರೆಕ್ಷನ್ ಮಾಡೋದು. ಆಮೇಲೆ ಬಂದು ಒಂದು ಡೀಸೆಂಟ್ ಸ್ಟೋರಿ ಬೇಕಲ್ಲ ಕನ್ನಡದಲ್ಲಿ, ಅವ್ರು ಒಂದರ ಹತ್ರ ಡಿಸ್ಕಷನ್ ಮಾಡೋದು, ಡೈರೆಕ್ಷನ್ ಮಾಡೋದು, ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ. ಓ ಕಾಂಪಿಟೇಷನ್ ಹೀರೋ ಪಾತ್ರ ಮಾಡಕ್ಕೆ ಕಂಟೆಂಟ್ ಕನೆಕ್ಟ್ ಅಂದ್ರೆ ಅವರಿಗೆ ಆ ಪಾತ್ರ ಕನೆಕ್ಟ್ ಆಗ್ತಿರುತ್ತೆ, ಸೊ ನಾನ್ ಮಾಡಬಹುದು ಅನ್ನೋ ತರ. ಹೌದು. ಸಾಂಗ್ಸ್ ನಾವು ಕೂಡ
ಸೊ ನಮಗೆ ಜಾನ್ ಭರತ್ ಮತ್ತೆ ರಾಘವೇಂದ್ರ ಕೋಹಿನೂರ್ ಇವ್ರು ಕೂಡ ನನ್ನ ರೂಮ್ ಅಲ್ಲಿ ಕೂತ್ಕೊಂಡು ಅಷ್ಟು ಸಾಂಗ್ಸ್ ಲೈನ್ಸ್ ಇವನ್ನೆಲ್ಲ ಆಗ್ತದೆ ಎಲ್ಲ ಬರ್ಸಿ ಎಲ್ಲ ರೆಡಿ ಮಾಡಿ ಕೊನೆಗೆ ಪ್ರೊಡ್ಯೂಸರ್ ಪಿಕ್ ಮಾಡ್ತಾರೆ. ಅಂಡ್ ಕಳ್ಸು. ನನ್ನ ಕರ್ಸಿದ್ದು ಜಾನ್ ಭರತ್ ಅವರು ಅಂದ್ರೆ ಈ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ ಅವರು. ಅವ್ರಿಗೆ ನಾನು ಪರಿಚಯ ಆಗಿದ್ದು ಆನ್ಲೈನ್ ಅಲ್ಲಿ. ಅವರು ನನ್ನ ಸಿಂಗರ್ ಅಂತಾನೆ ಅನ್ಕೊಂಡಿದ್ರು, ಆಕ್ಟ್ರೆಸ್ ಅಂತ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಒಂದ್ ಟೈಮ್ ಅಲ್ಲಿ ಅವ್ರಿಗೆ ನಾನು ಆಕ್ಟರ್ ಕೂಡ ಮಾಡ್ತೀನಿ ಅಂತ ಗೊತ್ತಾಗಿ ನನ್ನ ಆಫೀಸ್ ಸಾರಿ ಸ್ಟುಡಿಯೋಗೆ ಕರೆಸ್ಕೊಂಡು ಅಲ್ಲಿ ಆಡಿಷನ್ ಮಾಡಿದ್ರು. ನಾನು ಅವ್ರಿಗೆ ಮೊದ್ಲಿಂದಾನು ನನ್ ಸಿಂಗರ್ ಅಂತಾನೆ ಅವರಿಗೆ ಗೊತ್ತಿದ್ದು, ನನ್ನ ಆಕ್ಟ್ರೆಸ್ ಅಂತ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಈ ಸಿನಿಮಾಗೆ ನೀವು ಸಿಂಗರ್ ಕೂಡನಾ? ಓ ಹೌದಾ. ಮತ್ತೆ ಈ ಹಾಯ್ ಸಿನಿಮಾದಲ್ಲಿ ಯಾವ್ದಾದ್ರು ಹಾಡ್ ಹಾಡ್ತದಲ್ವಾ ಅವ್ರ ಕೈಲಿ? ಏನಾದ್ರು ಹಾಡಿ ಮತ್ತೆ ಸಿನಿಮಾ ಯಾವ್ದಾದ್ರು ಒಂದು ಚೆನ್ನಾಗಿರೋದು 2 ಸಾಂಗ್. ಚೆನ್ನಾಗೇ ಇದೆ ವಾಯ್ಸ್, 1-2 ಲೈನ್ ಹಾಡಿ. ಆಮೇಲೆ ಸಿನಿಮಾ ಟೆಕ್ನಿಷಿಯನ್ಸ್ ಬರ್ತೀನಿ. ಲಿರಿಕ್ಸ್ ಅಂತ ಸಿನಿಮಾ ಟೆಕ್ನಿಷಿಯನ್ ಬರ್ತೀನಿ ಅಂದ್ರೆ ಮ್ಯೂಸಿಕ್ ರೋಹಿತ್ ಸುರು ಅಂತ ಬಹಳ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರನ್ನ ನಾವ್ ಇಲ್ಲಿಂದ HSR ಲೋಡ್ಗೆ ಹೋಗಿ 1 hour ಬರೀ ಟ್ರಾವೆಲ್ ಮಾಡ್ಕೊಂಡೆ ಜರ್ನಿ ಶುರು ಆಗೋಯ್ತು. ಸೊ ಬಟ್ 6 ದಿವಸಕ್ಕೆ 6 ಅದ್ಭುತವಾದ ಇವತ್ತು ಆ ಸಾಂಗ್ ಹೇಳಿದ್ದೀರಾ. ಹೌದು ಸರ್, ನನ್ಗೂ ತುಂಬಾ ಅಂದ್ರೆ ಕನೆಕ್ಟ್ ಆಗ್ತದೆ ಆ ಲೈನ್ಸ್ ಗಳೆಲ್ಲ, ತುಂಬಾ ಮನ್ಸಿಗೆ ಉಳ್ಕೊಳ್ಳೋ ತರ. ಸೊ ಆಮೇಲೆ ಇದೆಲ್ಲ ಶೂಸ್ ಎಲ್ಲ ಆಯ್ತು. ಸೊ ಎಡಿಟಿವ್ ಬರ್ತೀನಿ ಅಂತಂದ್ರೆ ಲೈಕ್ ಸುಹಾಸ್ ಅಂತ ಹೇಳಿ ಇದಂತಾರೆ, ಅವ್ರು ನಮ್ಮ ಹಾಸಿಂದವರನ್ನೇ. ಅವ್ರದ್ದು ನನ್ನದು ಒಡನಾಟ ಹೇಗೆ ಅಂತಂದ್ರೆ ಅವರು ಟಾರ್ಚರ್ ಮಾಡ್ತೀವಿ, ಹೆವಿ ಟಾರ್ಚರ್. ಹೆಂಗೆ ಅಂತಂದ್ರೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ವಿ. ನಂದು ವರ್ಕ್ ಇತ್ತು ಅಂತಂದ್ರೆ ಆ ಅಪ್ಪ ಫೋನೇ ಎತ್ತುತ್ತಾ ಇತ್ತು. ಈ ಅಪ್ಪ ನಾನು ಹೆಂಗ್ ಚಾನ್ಸ್ ಕೊಡ್ಲಿ ಅಂತ ನನ್ಗೆ ಶುರು ಆಗೋದು. ಮತ್ತೆ ಫೋನ್ ಎದ್ದೆ ಹೋದ್ರೆ ಮತ್ತೆ ಕಷ್ಟ ಪಡ್ಬೇಕು ಅಂತ. ಅವ್ರು ಅವಾರ್ಡ್ಸ್ ತಗೊಂಡಿದ್ದಾರೆ, ಆಮೇಲೆ ವರ್ಕ್ ನೋಡಿದ್ದೆ. ಆತ ಬಂತು ಅಂತಂದ್ರೆ ಅದಕ್ಕೊಂದು 5 ಕೆಲಸ ಪ್ಯಾಕೇಜಸ್ ಇರುತ್ತೆ. VFX ಮಾಡ್ತಾರೆ, ಕಾರ್ಡ್ ಮಾಡ್ತಾರೆ, ಪೋಸ್ಟರ್ ಡಿಸೈನ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರೆ, ನಾಲೆಜ್ ತುಂಬಾ. ಒಂದು ಸಿನಿಮಾ ಮೇಡಮ್ ನನಗೆ ಪ್ರೊಡ್ಯೂಸರ್ ನಮ್ಗೆ ದುಡ್ಡು ಹಾಕಿರ್ತಾರೆ. ಆ ನಂಬಿಕೆನ ಉಳಿಸಿ ಒಂದು ಹಚ್ಕಂಡಾಗಿ ಅದ್ಭುತವಾದ ಸಿನಿಮಾ ಮಾಡ್ಕೊಡ್ತಾರೆ. ಅವ್ರು ಇನ್ನೂ ಒಂದು 10 ಜನ ಡೈರೆಕ್ಟರ್ ಹುಟ್ಟಾಕ್ತಾರೆ. ಸೊ ನನಗೆ ಥಾಟ್ ಇರೋದು ಅದು, ನಾನು ಸಿನಿಮಾ ಗೆಲ್ಬೇಕು, ಅವ್ರಿಗೆ ಗೆಲ್ಲೋದ್ರಿಂದ 10 ಸಿನಿಮಾ ಅವರು ಮಾಡ್ಬೇಕು, 10 ಜನ ಆಕ್ಟರ್ಗಳು ಬರ್ಬೇಕು, ಡೈರೆಕ್ಟರ್ ಬರ್ಬೇಕು, ಟೆಕ್ನಿಷಿಯನ್ಸ್ ಬರ್ಬೇಕು ಅನ್ನೋದು ನನ್ನ ಆಸೆ. ಸೊ ಸರ್ ಹಾಗೆ ಹೇಳ್ತಾ ಇದ್ರು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಕರ್ಕೊಂಡು ಹೋಗ್ತಾ ಇದೆ, ಮಾಡ್ತಾ ಇದೆ ಅಂತ. ಅದ್ 4ನೇ ಉಳಿದ್ರು ನಾನು ಸಿನಿಮಾ ಹೊಡಿಯುತ್ತೆ. ಸೊ ನನಗೆ ಆ ಥಾಟ್, ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಉಳಿಸಿದ್ರೇನೆ ನಾವೆಲ್ಲರೂ ಬದುಕ್ತಾರೆ. ಯಾಕಂದ್ರೆ ಪ್ರೊಡ್ಯೂಸರ್ ಅನ್ನೋ ಒಂದು ರೋಲ್ ಇದೆಯಲ್ಲ, ಅದು ಒಂದು ನಮ್ಗ ಹತ್ರ ಗಾಡಿ ಗಿಟ್ಟಿ ಅದು. ಆ ದೇವ್ರು ಅನ್ನೋದೇ ಒಂದು, ಏನ್ ದೇವ್ರನ್ನ ಬಿಟ್ರೆ, ಅಪ್ಪ ಅಮ್ಮನ ಬಿಟ್ರೆ ನೆಕ್ಸ್ಟ್ ನಾವು ನಮ್ಮ ಕ್ಷೇತ್ರದಲ್ಲಿ ಏನ್ ಇದ್ ಮಾಡ್ತೀವಿ ಪ್ರೊಡ್ಯೂಸರ್ ಆ ತರ ಇದ್ ಮಾಡ್ತೀವಿ. ಬಟ್ ಅಲ್ಲಿ ಎಲ್ಲೂ ಕಡೆ 4 ಕಡೆಗೆ ಕೂಡ ಮಿಸ್ ಆಗ. ಸೊ ನಾನು ಅವ್ರನ್ನ ಹೇಳ್ತಾ ಇದ್ದೆ, ಇಲ್ಲೇನಾದ್ರು ಕಮಿಷನ್ ಆಯ್ತು ಅದೋಯ್ತು ಇದಾಯ್ತು ಅಂತಂದ್ರೆ ನಂಗೆ ಆ ಸ್ಪಾಟ್ ಬಂದು ನಾನು ಕ್ಲಿಯರ್ ಮಾಡ್ಬೇಕು. ಸೊ ಇವತ್ತು ಕೂಡ ಅದೇ ಆನೆಸ್ಟ್ ಸುಮ್ಮನೆ ಇವತ್ತು ತಗೊಬರ್ತೀವಿ. ಇನ್ನ ನನ್ಗೆ ಇನ್ನೊಂದು ಕಾಮಿಡಿ ಏನಂತಂದ್ರೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ಈಗ ಸ್ವಲ್ಪ ಮಾಡ್ತಾ ಇದ್ದೆ. ನಾನು ನನ್ನ ಸ್ಟೂಡೆಂಟ್ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ ಕಾಲೇಜ್ ಟೈಮ್ ಅಲ್ಲಿ, ಅವನು ಇದ್ದಾಗ ಅನಿಲ್ ಅಂತ. ಸೊ ಈ ಸಿನಿಮಾ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವನು ತುಂಬಾ ನನಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಓ ನೀವ್ ಹೇಳ್ಕೊಟ್ಟಿದ್ರಿ, ಇವಾಗ ಅವ್ರು ನಿಮಗೆ ಹೇಳ್ಕೊಟ್ರು. ಓಕೆ, ಸಾಕು ತುಂಬಾ ಏನೊಂದ್ ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀನಿ ಅಂತಂದ್ರೆ ಹಾಗಾದ್ರೆ ಡ್ಯಾನ್ಸ್ ನೋಡ್ಬೋದು ನಾವು, ಎಲ್ಲದನ್ನು ಇನ್ಕ್ಲೂಡ್ ಮಾಡಿದೀರಾ. ಓಕೆ ಮ್ಯಾಮ್, ಏನ್ ಸಿಕ್ತಾ ಹಾಡ್ತೀರಾ ಈಗ 1-2 ಲೈನ್? ತಗೊಳ್ಳಿ ಇಲ್ಲ ಕೊಡಿ, ತೆಗೆದ್ಕೊಡಿ. ಹೆಂಗೋ ನಿಮ್ಗೆ ಆಲ್ ಇನ್ ಒನ್ ಸಿಕ್ಕಿದ್ರು, ಸಿಂಗರು, ಆಕ್ಟರು. ನಿಜ ಜೀವನದ ವಿಶೇಷತ ನನ್ನ ಮಾಂಗಲ್ಯದ ನಿಜ ಜೀವನದ ವಿಶೇಷತ ನನ್ನ ಮಾಂಗಲ್ಯದ ಹಗಲೆಲ್ಲ ಕಿತ್ತಾಟಗಳೆಲ್ಲ ಕಿತ್ತಾಟ ನನ್ನಲ್ಲಿದೆ ಮರೆತೆ ನಿನ್ನಿಂದಾರೆ ಸೆಳೆದೆ ನಿನ್ನ ಕೈಯಲ್ಲಿ
ಈ ಕೊಡುವ ಪ್ರೀತಿ ಸಾಕಲ್ಲ ಈ ಸನಿಹ ಬಣ್ಣದ ಚಿನ್ನ ಲೈನ್ಸ್, ಆ ಲೈನ್ಗಳು ಆಮೇಲೆ ನೀವು ಆಡಿದ್ದು ತುಂಬಾ ಚೆನ್ನಾಗಿತ್ತು. ಎಲ್ಲ ಹೇಳ್ಕೊಟ್ಟಂಗೆ ಹೇಳ್ತಾರಲ್ಲ. ಸರಿ, ನೀವ್ ಆಡಿ ಈಗ ಅದೇ ಹಾಡ್ನ. ಹೇಳ್ಕೊಟ್ಟಿದೀನಿ ಅಂತಿದ್ದೀರಲ್ಲ. ಸರಿ, ನೇನು ಇದು ಬಿಡುಗಡೆ ಡೇಟ್ ರಿಲೀಸ್ ಗೊತ್ತಾಗಿದೆ ಹೇಳಿದೆ ಸರ್. ಓಕೆ ಸರ್. ಸರ್, ಇನ್ನೇನು ನಿಮ್ಮ ಸಿನಿಮಾ ಎಲ್ಲಾ ಇಷ್ಟ್ ಕಷ್ಟಪಟ್ಟು ಒಂದು ಟೀಮ್ ವರ್ಕ್ ಹಾಕಿ ಒಳ್ಳೆ ಒಂದು ತಂಡನ್ ಕಟ್ಟಿ ಒಂದು ಸಿನಿಮಾ ತರ್ತಾ ಇದ್ದೀರಾ. ನಮ್ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್? ಇನ್ನೇನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ವೀಕ್ಷಕರಿಗೆ ನಿಮ್ಮ ಈ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಅಂದಿನಿಂದ ಇಂದಿನವರೆಗೂ ಬೆಳೆಸಿದೀರಾ. ನಮ್ಮನ್ನು ಕೂಡ ಬೆಳೆಸಿ, ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಮನೆ ಕತೆ, ನಿಮ್ಮ ಸಿನಿಮಾ. ಸೊ ನಿಮ್ಮ ಸಿನಿಮಾದ ನೀರ್ ಎಷ್ಟು ತಗೊಂಡೋಗ್ತೀರಾ, ಆ ಸಕ್ಸಸ್ ಮೇಲೆ ನಾವು ಕೂಡ ಇದು ನಮ್ಮ ಟೀಮ್ ಹೋಗ್ತಿದೆ. ಸೊ ಕೈ ಬಿಡ್ಬಿಡಿ ಅನ್ನೋದು ಒಂದು ಕೇಳ್ಕೊಳ್ತಾರೆ. ಮೇಡಮ್, ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸರಿ, ಹೇಳಿದಾಗೆ ಇದು ಒಂದು ಎಲ್ಲಾ ಫ್ಯಾಮಿಲಿಗಳಿಗೂ ಎಲ್ಲಾ ಮನೆಗಳಿಗೂ ಆ ಅಂದ್ರೆ ಮನ್ಸಿಗೆ ಮುಟ್ಟೋ ಅಂತ ಕಥೆ, ತುಂಬಾ ಚೆನ್ನಾಗಿರುವಂತ ಕಥೆ. ನಿಮ್ಮೆಲ್ರಿಗೂ ಕನೆಕ್ಟ್ ಆಗುತ್ತೆ ಈ ಒಂದು ಸ್ಟೋರಿ ಅಂತ ಹೇಳ್ಬೋದು. ದಯವಿಟ್ಟು ಎಲ್ರೂ ಬಂದು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಇವಾಗ ನಾವ್ ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡಿ ಜನ ಬರ್ಲಿಲ್ಲ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಎಲ್ರಿಗೂನು ಕೂಡ. ಯಾಕೆಂದ್ರೆ ಒಂದು ಸಿನಿಮಾ ಮೇಲೆ ಎಷ್ಟೋ ಜನರ ಜೀವನ ನಿಂತಿರುತ್ತೆ. ಸೊ ನಮ್ಮನ್ನ ನೀವು ಮುಂದೆ ಬೆಳೆಸ್ಬೇಕು ಅಂತ ಬಂದಾಗ, ಅಂದ್ರೆ ಕನ್ನಡ ಸಿನಿಮಾ ನಮ್ಮನ್ನ ಅಂತಲ್ಲ, ಕನ್ನಡ ಸಿನಿಮಾನ ನೀವು ಮುಂದೆ ಬೆಳೆಸ್ಕೊಂತ ಸೋಸ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಇದ್ದಾಗ, ನೀವು ಖಂಡಿತವಾಗಿ ಯಾವುದೇ ಸಿನಿಮಾ ಆಗಲಿ ಬಂದು ಥಿಯೇಟರ್ ಅಲ್ಲೇ ವೀಕ್ಷಿಸ್ಬೇಕು. ಅದರಿಂದ ನಮ್ಮ ಕನ್ನಡ ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಸರ್, ನೀವ್ ಹೇಳೋದಾದ್ರೆ ಒಬ್ರು ಪ್ರೊಡ್ಯೂಸರ್ ಆಗಿ. ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಳೋದಂದ್ರೆ, ನಾನೆಲ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಂತ ನಾನು ಹೇಳಲ್ಲ. ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂದ್ರೆ ಇಮಿಡಿಯೇಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ, ಯಾರು ಕಷ್ಟಪಟ್ಟು ಮಾಡಿ ಹೇಳಿದ್ರು ಅದ್ರಲ್ಲಿ ಗೊತ್ತೇ. ಸೊ ನಾವು ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಸೊ ಒಂದ್ ಒಳ್ಳೆ ಸಿನಿಮಾನ ಮುಖಾಂತರ ನಾವು ಬೆಸ್ಟ್ ಆಗಿ ಇಂಟ್ರಾಕ್ಟ್ ಇದೀವಿ. ಸೊ ನಮಗೆ ಕೈ ನಿಂತ್ರೆ ನಾವು ಇನ್ನೂ ಹತ್ತಾರು ಸಿನಿಮಾ ಮಾಡಿ, ಸೊ ನಮಗೂ ಇದೇ ರಂಗದಲ್ಲಿ ಬೆಳಿಬೇಕು ಅನ್ನೋ ಆಸೆ ಆಕಾಂಕ್ಷೆ ಅದೆಲ್ಲ ಬಂತು. ಸೊ ಅದೇ ನಾವು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಇವತ್ತು ಮಾಡ್ತಾ ಇರೋದೇ ಕಷ್ಟ. ಸೊ ನಾವು ಅವ್ರ ಮಕ್ಕಳೇ ತಂದೆ ತಾಯಿನ ಕರ್ಕೊಂಡು ಬರೋಂತ ಒಂದು ಸಿನಿಮಾ ನಾವು ಮಾಡಿದೀವಿ. ಸೊ ಅದನ್ನ ಕೈ ಬಿಡಬೇಡಿ ಅಂತ ನಾನು ನೋಡ್ಬೇಕು. ಸಿನಿಮಾನ ನೋಡಿ, ಥಿಯೇಟರ್ ಅಲ್ಲಿ ನೋಡಿ, ಆ ಎಕ್ಸ್ಪೀರಿಯನ್ಸ್ ಆಗಿ ಮಕ್ಕಳಿಗೂ ಕೊಡಿಸಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಪ್ರೊಡ್ಯೂಸರ್ ಲೈಕ್ ಹೇಳ್ಬೇಕು, ಟೀಮ್ ಇದೆ, ತುಂಬಾ ಸಪೋರ್ಟ್ ಇದ್ದಾರೆ. ಸೊ ಇಂಥದ್ದಿಲ್ಲ ಅಂತದ್ದು ನನಗೆ ಎಲ್ಲೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಸಾಕಷ್ಟು ಜಗಳ ಮಾಡ್ತೀವಿ, ಸಾಕಷ್ಟು ವಾದಗಳು ಮಾಡ್ತೀವಿ, ಸಾಕಷ್ಟು ಡಿಸ್ಕಷನ್ ಆಗ್ತದೆ. ಸೊ ಅದು ಯಾವ್ದಕ್ಕೆ ಅಂತಂದ್ರೆ ಅದು ಸಿನಿಮಾ ಗೆಲ್ಲೋದಕ್ಕೋಸ್ಕರ. ಸೊ ಹಂಗೆ ಸರ್ ಜೊತೆಗೆ ವೈಭವ್ ಸುರೇಶ್ ಅಂತ ಹೇಳಿ, ಮತ್ತೆ ಶ್ರೀಕಾಂತ್ ಅವರು ಕೂಡ ಪ್ರೈಸ್ ಕರೆಸಲ್ತಿದ್ದಾರೆ, ಅವರು ಇದ್ದಾರೆ. ಟೋಟಲಿ ಎಲ್ರೂ ಸಪೋರ್ಟ್ ಆಗಿದ್ದಾರೆ ಮೇಡಮ್. ಸೊ ನನಗೆ ನನ್ನ ಜೊತೆ ಇದ್ದಂತ ಫ್ರೆಂಡ್ಸ್ ವೈಭವ್ ಸುರೇಶ್ ಅಂತ ಎಲ್ಲ ನನ್ಗೆ ಯಾವತ್ತೂ ಬಂದು ಏನಕ್ಕೆ ಇಷ್ಟು ಖರ್ಚು ಮಾಡಿದ್ಯಾ ಅಥವಾ ಇನ್ನೇನಕ್ಕೆ ನೀನು ವೇಸ್ಟ್ ಮಾಡ್ತಾ ಇದ್ಯಾ ಎಲ್ಲೂ ಕೇಳಿಲ್ಲ. ನೀನ್ ಸಿನಿಮಾ ಮಾಡ್ತಾ ಇದ್ಯಾ, ಓಕೆ, ನಾನು ಇನ್ಮೇಲೆ ನನ್ ಕೇಳ್ತಿದ್ದೆ, ಸಿನಿಮಾ ಮಾಡ್ತಿದ್ದೆ, ಒಳ್ಳೆ ಸಿನಿಮಾ ಮಾಡಿ, ಅವ್ರಿಗೆ ಇದ್ಬೇಕು ಮಾಡೋಣ, ಓಕೆ ಮಾಡೋಣ. ಯಾವತ್ತೂ ನಮ್ಮಲ್ಲಿ ಡಿಸ್ಕಷನ್ ಇವತ್ತೂ ಬಂದೇ ಇಲ್ಲ. ಸೊ ನಾವ್ ಅದನ್ನ ಒಳ್ಳೆ ಉಳಿಸ್ಕೋಬೇಕು ಅಂದ್ರೆ ಈ ಸಿನಿಮಾ ಚೆನ್ನಾಗಿ ಹೋದ್ರಿಂದ ನಾವು ಉಳಿಸ್ಕೊಳಕ್ ಸಾಧ್ಯ. ಸೊ ಅದೆಲ್ಲದೂ ಕೂಡ ಜನಗಳ ಕೈಯಲ್ಲಿದೆ. ಸೊ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ನಿಮ್ ಸಿನಿಮಾಗೆ. ನಾವು ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ, ಸಿನಿಮಾದಲ್ಲಿ ಯಾವ ಒಂದು ಅಂಶ ಕೂಡ ನೀವು ಬಿಟ್ಟಿಲ್ಲ. ಒಂದು ಮಿಡಿಲ್ ಕ್ಲಾಸ್ ಲೈಫ್ ಅಲ್ಲಿ ಏನೇನಾಗುತ್ತೆ ಎಲ್ಲದನ್ನು ಕೂಡ ಸೇರಿಸಿದ್ದೀರಾ. ಆಮೇಲೆ ಹಾಡುಗಳು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಲೈನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಆಲ್ ದ ಬೆಸ್ಟ್. ನಿಮ್ ಸಿನಿಮಾ ಸಿಕ್ಕಾಪಟ್ಟೆ ಒಂದು ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಕೂಡ ಇದೆ. ಯಾಕಂದ್ರೆ ಈ ಮಿಡಲ್ ಕ್ಲಾಸ್ ಇಂದ ಒಂದ್ ಲೆವೆಲ್ ಹೋಗಿದ್ರೆ ಅವರು ಹೆಚ್ಚಾಗಿರ್ತಾರೆ. ಬಟ್ ಅವ್ರ ಮನೆಯಲ್ಲೂ ಇರುತ್ತೆ, ಅವ್ರ ಕ್ಲಾಸ್ ಟೋಟಲಿ ಸಂಸಾರ ಯಾರು ಮಾಡ್ತಾ ಇದ್ದಾರೆ. ಓಕೆ, ಪರ್ಟಿಕ್ಯುಲರ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಕರೆಕ್ಟ್ ಆಗುತ್ತೆ. ಬಟ್ ನಮ್ ಸಬ್ಜೆಕ್ಟ್ ಬಂದು ಒಂದು ಮಿಡಲ್ ಕ್ಲಾಸ್.
ಓಕೆ ಸರ್. ಬಟ್ ಹೈಯರ್ ಕ್ಲಾಸಿಗೆ ಬಂದ್ರೆ ಅವ್ರದ್ದು ಇನ್ನೇನೋ ಒಂದು ಪಾರ್ಟ್ಸ್ ಇರುತ್ತೆ, ಅವ್ರದ್ದು ಇನ್ನೆಲ್ಲೋ ಒಂದ್ ಕಡೆ ಮಿಸ್ಸಿಂಗ್ ಇರ್ತಾರೆ. ಸೊ ಆ ತರದೆಲ್ಲ ಕರೆಕ್ಷನ್ಸ್. ಅಂದ್ರೆ ಪ್ರತಿ ಮಕ್ಕಳು ಅವ್ರ ತಂದೆ ತಾಯಿಯಿಂದ ಏನೋ ಮಿಸ್ ಮಾಡ್ಕೊಂಡಿರ್ತಾರೆ, ಅವ್ರ ಪ್ರತಿ ತಂದೆ ತಾಯಿ ಅವ್ರ ಮಕ್ಕಳು ಏನೋ ಒಂದು ಮಿಸ್ ಮಾಡಿರ್ತಾರೆ. ಸೊ ಆ ಒಂದು ಎಮೋಷನಲ್ ಇರುವಂತದೇ ಪ್ರತಿಯೊಂದು ಮನೆಯಲ್ಲೂ ನಡೆಯೋದು. ಓಕೆ ಸರ್, ಆಲ್ ದಿ ಬೆಸ್ಟ್ ನಿಮ್ ಸಿನಿಮಾಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಇಷ್ಟೊತ್ತು ಕೂತು ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಾನು ಕರುಣಾಕರ ಸಿನಿಮಾ ತಂಡದ ಮಾತಾಗಿತ್ತು. ಅವರ ಮಾತಿನ ಕೇಳಿಸ್ಕೊಂಡ್ರೇನೆ ಗೊತ್ತಾಗುತ್ತೆ ಪ್ರತಿಯೊಬ್ರಿಗೂ ಕೂಡ, ಯಾರ್ಯಾರು ಸಂಸಾರ ಮಾಡ್ತಾರೋ ಪ್ರತಿಯೊಬ್ರಿಗೂ ಕೂಡ ಈ ಒಂದು ಕತೆ ಕನೆಕ್ಟ್ ಆಗುತ್ತೆ. ನಾವು ಥಿಯೇಟರ್ ಅಲ್ಲಿ ಹೋಗಿ ಕೂತ್ರೆ ನಮ್ದೇ ಏನೋ ಕತೆ ಇದು ಅಂತ ಹೇಳಿ ನಾವೇ ಒಬ್ರೊಬ್ರು ಮಾತಾಡ್ಕೊಳ್ಳೋ ತರ ಆಗತ್ತೆ ಅಂತ ನನಗನ್ಸುತ್ತೆ. ಸೊ ಎಲ್ಲರೂ ಹೋಗಿ ಈ ಸಿನಿಮಾ ಇನ್ನೇನು ಬಿಡುಗಡೆಗೆ ರೆಡಿ ಆಗಿದೆ, ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲೇ ಈ ಸಿನಿಮಾ ನೋಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ SS TV ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ SS TV. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.